ಕಚ್ಚಿದೆಯ ಕಾರ್ಕೋಟಕ ಕಚ್ಚು, ಇನ್ನೊಮ್ಮೆ ಕಚ್ಚು, ಮಗನೊಮ್ಮೆ ಕಚ್ಚು, ಕಚ್ಚು, ನಿನ್ನ ಮನ ತೃಪ್ತಿಯಾಗುವಷ್ಟು ಕಚ್ಚು. ನಿನ್ನಂತ ಕೃತಜ್ಞನೊಬ್ಬ ಈ ಪ್ರಪಂಚದಲ್ಲಿ ಇನ್ನೊಬ್ಬನಿರುವುದಕ್ಕೆ ಸಾಧ್ಯ ಉಂಟೇನೋ? ಧಗ ಧಗದೆ ಉರಿಯುತ್ತಿರುವ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬಿದ್ದು ಬೆಂದು ಹೋಗುತ್ತಿರುವ ನೀನು, ಅಯ್ಯೋ ನನ್ನನ್ನು ಕಾಪಾಡಿ ರಕ್ಷಿಸಿ ಎಂಬುದಾಗಿ ಗೋಳಿಟ್ಟಾಗ ನಿನ್ನನ್ನು ರಕ್ಷಿಸುವುದಕ್ಕೆ ನಿನ್ನ ಸಮೀಪಕ್ಕೆ ಬಂದೆ. ಆದರೆ ನೀನು ಅಪಾಯಕಾರಿ ವಿಷಜಂತು ಎಂಬುದಾಗಿ ತಿಳಿದು 4 ಹೆಜ್ಜೆ ಹಿಂದೆ ಸರಿದೆ. ಅವಾಗ ನೀನು ಏನು ಹೇಳಿದ್ದೀಯೋ? ನಳ ಚಕ್ರವರ್ತಿ, ಉಪಕಾರವನ್ನು ಮಾಡಿದವರಿಗೆ ಅಪಕಾರವನ್ನು ಮಾಡುವವ ನಾನಲ್ಲ, ಪ್ರತಿ ಉಪಕಾರವನ್ನು ಮಾಡುವೆ, ನನ್ನನ್ನು ರಕ್ಷಿಸು ಎಂಬುದಾಗಿ ಕೇಳಿಕೊಂಡೆ. ಆಗ ನಿನ್ನ ಮಾತುಗಳ ಮೇಲೆ ವಿಶ್ವಾಸವನ್ನು ಇರಿಸಿ ನಿನ್ನನ್ನು ರಕ್ಷಿಸುವುದಕ್ಕೆ ನಿನ್ನ ಹತ್ತಿರಕ್ಕೆ ಬಂದೆ. ನನ್ನ ತೋಳುಗಳನ್ನು ನಿನ್ನ ಹತ್ತಿರಕ್ಕೆ ಚಾಚಿದೆ. ಆಗ ನೀನು ಏನು ಮಾಡಿದ್ಯೋ? ತೋಳುಗಳ ಮೇಲೆ ಹತ್ತಿ ಭುಜಕ್ಕೆ ಬಾಲವನ್ನೊತ್ತಿ ಹೆಡೆ ಎತ್ತಿ ನನ್ನ ನಡು ನೆತ್ತಿಗೆ ಕಚ್ಚಿಬಿಟ್ಟೆಯಲ್ಲೋ ನೀನು. ಉಪಕಾರವನ್ನು ಮಾಡಿದವರಿಗೆ ಪ್ರತಿ ಉಪಕಾರವನ್ನು ಮಾಡುವ ಬಗೆ ಇದೇನೋ? ಇದು ಮಾಡಿ ನೀನು ನಗುತ್ತಾ ಇರುವೆಯಲ್ಲ, ಯಾಕೆ ನಗುತ್ತಾ ಇರುವೆ? ನೋಡು ನಿನ್ನ ದೇಹವನ್ನು. ನನ್ನ ರೂಪ ಏನಾಗಿದೆ? ನನ್ನ ದೇಹ ಏನಿದು? ಪರಿಗದೆ
ಹೇರಿಗೆಗೊಳ್ಳುವ ತೆರಳು ಬಂದಾಗ ಬರದಲಯ ನಗರ ಹೋಗುದಲೆಯ ಬರದುಳಯುದ್ಯ ನಗರದ ಹೋಗುದಲೆ ತಿರಿದುಳುತ್ತಲಾಗ ಬರದೊಳಯೋದ್ಯ ನಗರವ ಹೋಗುದಲೆ ತಿರಿದುಳುತ್ತಲಾಗ ಪರಿಗಿಸುತ್ತರೆಗದೆಗೊಳ್ಳುವ ತಿರುಳು ಬಂದಾಗ ನನ್ನ ಶರೀರವನ್ನು ನಾನು ನೋಡುತ್ತಾ ಇದ್ದೇನೆ. ನನಗೆ ನೋಡುವುದಕ್ಕೆ ಅಸಹ್ಯವಾಗುತ್ತಾ ಇದೆ. ಕೂನು ಬೆನ್ನು, ಡೊಳ್ಳು ಹೊಟ್ಟೆ, ಡೊಂಕು ಕಾಲು, ಮುರುಟಿದ ಕೈಗಳು, ಕೆದರಿದ ಕೂದಲು, ಕುರುಚಲು ಗಡ್ಡ, ತಿರುಗಿದ ಮುಖ, ಓರೆ ಮೂಗು. ಇಂತಹ ರೂಪ ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಇರುವುದಕ್ಕೆ ಸಾಧ್ಯ ಉಂಟೆ? ಯಾರಾದರೂ ನನ್ನನ್ನು ನೋಡಿದ್ರೆ ಇದು ಯಾವ ಕಾಡಿಂದ ಬಂದ ಮೃಗವಪ್ಪ ಎಂಬುದಾಗಿ ನನಗೆ ಕಲ್ಲು ಹೊಡಿಲಿಕ್ಕೆ ಬರಲಿಕ್ಕಿಲ್ವೇ? ಕಾರ್ಕೋಟಕ, ನಿನ್ನಲ್ಲೇ ಕೇಳ್ತಾ ಇದ್ದೇನೆ. ಸಾವಿರಾರು ಮಂದಿ ನಡೆದಾಡುವಂತಹ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಹಾಕುವುದು ಉಪಕಾರವೇನೋ? ಊರ ಜನರು ಕುಡಿಯುವಂತಹ ನೀರಿನ ಸರೋವರಕ್ಕೆ ವಿಷವನ್ನು ಬೆರೆಸುವುದು ಉಪಕಾರವೇನೋ? ಸ್ಫುರದ್ರೂಪಿಯಾದ ನಳ ಚಕ್ರವರ್ತಿಯನ್ನು ಈ ರೀತಿಯಾಗಿ ಕಟ್ಟಿ ವಿರೂಪಗೊಳಿಸಿದ ಉಪಕಾರವೇನೋ? ಉಪಕಾರವೇ ಏನೋ ಯೋಚನೆ ಮಾಡುವಾಗ ಗೊತ್ತಾಯ್ತು, ನೀನು ಮಾಡಿದ ದೊಡ್ಡ ಉಪಕಾರವೇ ಅಪ್ಪ. ಎಲ್ಲಿಯಾರು ನನ್ನ ನಿಜ ರೂಪದಲ್ಲೇ ನಾನು ಊರೂರು ಸುತ್ತುತ್ತಿದ್ರೆ ಊರವರು ಹೇಳ್ತಾ ಇದ್ರು, ನೋಡು ಅಲ್ಲಿ ಪುಷ್ಕರದೊಂದಿಗೆ ದ್ಯೂತವನ್ನು ಆಡಿ ಸೋತಂತ ನಳ ಹೋಗುತ್ತಾ ಇದ್ದಾನೆ, ಅದೋ ಅಯೋಧ್ಯೆಯ ನಿಷೇಧದ ಅಧಿಕಾರಿಯಲ್ಲಿ ನಾಳೆ ಹೋಗುತ್ತಾ ಇದ್ದಾನೆ ಎಂಬುದಾಗಿ ನನ್ನನ್ನು ಹೀಯಾಳಿಸಿ ಮಾತಾಡುವುದಕ್ಕೆ ಸಾಧ್ಯ ಇರಲಿಲ್ವೇ? ಈಗ ನರಚಕ್ರವರ್ತಿ ಎಂಬುದಾಗಿ ಯಾರಿಗಾದ್ರೂ ನನ್ನ ಪರಿಚಯ ಸಿಗುವುದಕ್ಕೆ ಸಾಧ್ಯ ಇದೆ? ಒಳ್ಳೆದಪ್ಪ, ನಿನಗೆ ದೊಡ್ಡ ನಮಸ್ಕಾರ. ಒಳ್ಳೆ ಉಪಕಾರವನ್ನೇ ಮಾಡಿಬಿಟ್ಟೆ ನೀನು. ಅದಲ್ಲ ನಾನು ಯೋಚನೆ ಮಾಡುವುದು, ಈ ರೂಪವನ್ನು ಇರಿಸಿಕೊಂಡು ನಾನು ಹೇಗೆ ಜೀವನವನ್ನು ಸಾಗಿಸಲಿ ಎಂಬುದಾಗಿ. ಯಾರಾದರೂ ನನಗೆ ಅನ್ನವನ್ನು ಕೊಟ್ಟರೆ ಬೇಡ, ಯಾಕೆ ಈ ಉಸಿರನ್ನು ಇರಿಸಿಕೊಂಡು ಪ್ರಪಂಚದಲ್ಲಿ ಬದುಕುವುದು ಸರಿಯಲ್ಲ. ಎಲ್ಲಿಗಾದರೂ ಹೋಗಿ ಆತ್ಮಹತ್ಯೆ ಹೇಡಿಗಳ ಲಕ್ಷಣ, ಪಾಪ. ಹಾಗಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಸರಿಯಲ್ಲ. ಆದರೆ ಬದುಕಬೇಕಲ್ಲ, ಭಿಕ್ಷೆಯನ್ನು ಬೇಡಲೇ. ನಮ್ಮ ನಿಷೇಧಪುರದಲ್ಲಿ ಯಾರು ಭಿಕ್ಷೆಯನ್ನು ಬೇಡಬಾರದು ಎಂಬುದಾಗಿ ನಾನೇ ಆಜ್ಞೆಯನ್ನು ಹೊರಡಿಸಿದವನು. ನಾನು ಭಿಕ್ಷೆಯನ್ನು ಬೇಡುವುದೇ ಅಲ್ಲ, ಕಳ್ಳತನ ಮಾಡಲೇ. ಯಾರಾದರೂ ಕಳ್ಳತನ ಮಾಡಿದವರು ಇದ್ರೆ ಅವರ ಕರಗಳನ್ನು ಕತ್ತರಿಸುವುದನ್ನು ನಾನೇ ಆಜ್ಞೆಯನ್ನು ಕೊಟ್ಟವ. ಹಾಗಿದ್ರೆ ನಾನು ಕಳ್ಳತನ ಮಾಡುವುದು ಸರಿಯಾಗುತ್ತದೆ? ಹಾಗಿದ್ರೆ ನಾನು ಬದುಕಬೇಕಲ್ಲ, ಹೇಗೆ ಈಗ ವಿಷಯ ಗೊತ್ತಾಯಿತು. ಒಂದು ಉಪಾಯ ಇದೆ. ಸೂರ್ಯವಂಶದವರಿಗೆ ಕಷ್ಟ ಬಂದಾಗ ಚಂದ್ರವಂಶದವರಿಗೆ ಕಷ್ಟ ಬಂದಾಗ ಸೂರ್ಯವಂಶದವರು ಸಹಾಯ ಮಾಡಬಹುದು ಎಂಬುದಾಗಿ ಶಾಸ್ತ್ರ ಇದೆ. ಹಾಗಿದ್ರೆ ನಾನು ಸಾಮಾನ್ಯರ ಆಶ್ರಯದಲ್ಲಿ ಬದುಕುವುದು ಸರಿಯಲ್ಲ. ಯೋಚನೆ ಮಾಡುವಾಗ ಅಯೋಧ್ಯೆಯಲ್ಲಿ ರಾಜರ್ಷಿ ಎಂಬುದಾಗಿ ನೆಗಳತೆಯನ್ನು ಪಡೆದಂಥ ಋತುಪರ್ಣ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ಆತನ ಆಶ್ರಯದಲ್ಲಿ ಬದುಕಬೇಕಾಗಿದೆ. ತಡ ಮಾಡದಲ್ಲ, ನೇರವಾಗಿ ಅಯೋಧ್ಯೆಗೆ ಹೋಗುತ್ತೇನೆ.
ಪರ್ಣ ಭೂಪಾಲ ಎಂಬುದಾಗಿ ಅವೇ ಸರಿ ಬಂದಂತಹ ಕಾರ್ಯ ಯಾರೋ ಕಾಣುವುದಕ್ಕಾಗಿ ಬಂದಿದ್ದಾರಂತಲ್ಲ ಬರಲಿ ಒಳಗೆ. ನಿಲ್ಲದೆಯ ಜಗತ್ತವ ಬರುತ್ತಿಲ್ಲ ನೋಡಿದವನ ಎಲ್ಲಿ ನಿನಗೆ ನೀಯಾರಿಲು ಪೂರ್ವ ಎಲ್ಲಿದ್ದವ ಎನ್ನುತ್ತ ಪೂರ್ವಗಳು ಎಲ್ಲಿದ್ದವ ಎನ್ನುತ್ತ ಪರಮಾಶ್ಚರ್ಯ. ಇದುವರೆಗೆ ನೋಡಿರುವಂತಹ ರೂಪ ಪೀಠವನ್ನು ಏರಿ ಆಳ್ವಿಕೆ ಮಾಡುತ್ತಿರುವಂತಹ ನನಗೆ ಪ್ರಜಾಕ್ಷೇಮವನ್ನು ಹಾರೈಸುತ್ತವರ ಯೋಗಕ್ಷೇಮ ವಿಚಾರಣೆಗಾಗಿ ಒಡ್ಡೋಲಗವನ್ನು ಕೊಡಲೇಬೇಕು. ಸಭೆ ಮುಗಿಯದೆ ಪೀಠವನ್ನು ಬಿಟ್ಟು ಕದಲುವ ಹಾಗಿಲ್ಲ. ನೀನೊಬ್ಬ ಆಗಮಿಸಿದೆ ಅಂತಾದ್ರೆ ಆ ಕಾಲಕ್ಕೆ ನನಗೆ ಅರಿವಿಲ್ಲದೆ ಎದ್ದಿದ್ದೇನೆ. ಪೀಠ ಬಿಡುವ ಕಾಲ ಬಂತು ಅಂದ್ರೆ ಏನಪ್ಪ ಅರ್ಥ? ಅರ್ಹತೆಯಿಂದ ನಮಗಿಂತ ಮಿಗಿಲಾದವರು ಆಗಮಿಸಿದ್ರೆ, ಯಾರಾದರೂ ಮಹಾತ್ಮರು ಸಭೆಗೆ ಬಂದರೆ ಅವರನ್ನು ಸ್ವಾಗತಿಸುವುದಕ್ಕೋ ಉಪಚರಿಸುವುದಕ್ಕೋ ಹೇಳಬೇಕು ಅಂತ ಒಂದು ರೂಢಿ ಶಾಸ್ತ್ರ. ಆದ್ರೆ ನೀನು ಆಗಮಿಸಿದಾಗ ನನಗರಿವಿಲ್ಲದ ನಾನು ಎದ್ದಿದ್ದೇನೆ ಅಂತಂದ್ರೆ ನನಗಿಂತ ಮಿಗಿಲಾದ ಅರ್ಹತೆಯನ್ನು ಹೊಂದಿದವನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಈ ಅಪರೂಪವಾದಂತಹ ರೂಪವಿದೆಯಲ್ಲ, ಅದುವೇ ನನ್ನನ್ನು ಎಬ್ಬಿಸಿದೆ. ಅಯ್ಯ, ಬ್ರಹ್ಮ ಸೃಷ್ಟಿಯಲ್ಲಿ ಇಂತಹ ಒಂದು ರೂಪ ಉಂಟೆ? ಏನು? ಲೋಕದ ಕೌತುಕಗಳನ್ನು ಹಲವು ನೋಡಿದ್ದೇನೆ ನಾನು, ಹಲವು ತಿಳಿದವರಿಂದ ಕೇಳಿ ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರೆ ಇಂತಹ ಒಂದು ರೂಪ ಧರೆಯಲ್ಲಿ ಉಂಟು ಅಂತ ನಾನು ತಿಳಿಯಲಿಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ಎಂಥ ಒಂದು ಅವಾಂತರ ನೋಡಿದ್ಯಾ? ಮನುಷ್ಯನಿಗೆ ಇಂಥ ಒಂದು ಸ್ಥಿತಿ ಬರುವುದೇ ಹೇಳು? ಬೋಳು ತಲೆ, ಕೆಂಚು ಕೂದಲು, ಅದರಲ್ಲಿಯೂ ಕೆಲವು ಗೂನು ಬೆನ್ನು, ಡೊಳ್ಳು ಹೊಟ್ಟೆ, ಮುರುಟಿದ ಕೈಗಳು, ಅಂಕು ಡೊಂಕಾದಂತಹ ಕಾಲುಗಳು. ನಿನಗೆ ನಡೆದಾಡೋದಕ್ಕೆ ಬಹಳ ಕಷ್ಟವಾಗುತ್ತಾ ಇದೆ. ನಿಜ ಪ್ರಭು. ಇಂತಹ ಸ್ಥಿತಿ ನಿನ್ನ ಮುಖದಲ್ಲಿ, ಕಣ್ಣುಯಲ್ಲಿ, ಮೂಗುಯಲ್ಲಿ ಅಂತ ಹುಡುಕ್ಲಿಕ್ಕೆ ಬಹಳ ದಿವಸ ಬೇಕಾಗಿ. ನಿನ್ನ ಬಗ್ಗೆ ಪರಿಹಾಸ್ಯದಿಂದ ಮಾತನಾಡ್ತೇನೆ ಅಂತ ಭಾವಿಸಕೂಡದಪ್ಪ. ನಿನ್ನ ಬಗ್ಗೆ ಅಸಖ್ಯವಲ್ಲ ನನಗೆ ಅಚ್ಚರಿಯಾಗುತ್ತಾ ಇದೆ. ಎಲ್ಲಿದ್ದೀನಿ ಇಷ್ಟು ಕಾಲ? ಪೂರ್ವದಲ್ಲಿ ಎಲ್ಲಿ ಕಾಲ ಕಳೆಯುತ್ತಾ ಇದ್ದವನು? ಜನ್ಮದಿಂದಲೇ ಈ ರೂಪ ನಿನಗೆ ಬಂದದ್ದೇ ಅಲ್ಲ, ಆಮೇಲೆ ಒದಗಿ ಬಂದದ್ದೇ? ಯಾಕೆ ಹೀಗೆ? ಎಲ್ಲಿಂದ ಬಂದೆ? ಈ ಸಭಾಸ್ಥಾನವನ್ನು ಪ್ರವೇಶ ಮಾಡಬೇಕು ಅಂತಾದ್ರೆ ನಿನಗೇನು ಉದ್ದೇಶ? ನಿನ್ನ ಹೆಸರೇನು ಹೇಳಬಹುದೇ?
ಪರಾಕ್ರಮವೋ ನಿಜದ ಪುರಾಧಿಪ ಶಶಿ ಕೌಶಲಗಳ ಅಸಮ ಪರಾಕ್ರಮವೋ ಕುಶಲದೌಲಾದ ಸಾವಿರ ಕುದುರೆಗೆ ಕುಶಲದೌಲಾದನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ಪ್ರಭು, ಏನಯ್ಯ ನೀವು ನನ್ನನ್ನು ಕೇಳ್ತೀರಾ? ಕೇಳ್ತೀರಂದ್ರೆ ಪರಿಚಯ ಕೇಳ್ತೀರಾ? ಕೇಳಿ ಆಯ್ತಲ್ಲ ನಾನೀಗ. ನಿಮಗೆ ನಿಷಧಾಪುರ ಗೊತ್ತಿದೆಯೇನು? ಏನೋ ವಿನೋದ ಮಾತಾಡ್ತೀನಿ ನೀನು. ಓ, ನೀನೇನು ಹಾಸ್ಯಗಾರನ ಹಾಗೆ ಛೆ, ನಿಷೇಧ ಗೊತ್ತುಂಟು ಅಂತ ಕೇಳುವುದು. ಗೊತ್ತಿದೆಯಾ? ಆರ್ಯಾವರ್ತಲ್ಲಿರುವಂತಹ ಪ್ರತಿಯೊಬ್ಬ ಧರಾಣ್ಮನಿಗೂ ಗೊತ್ತಿರಬೇಕಾದಂತಹ ಒಂದು ತಾಣವದು ಕೇಂದ್ರ. ಆ, ಚಕ್ರವರ್ತಿ ಪೀಠ ನಿಷೇಧದ ಬಗ್ಗೆ ಕೇಳುವುದು. ಹೌದು. ಏನು ಗೊತ್ತಿಲ್ಲದೆ ಅಲ್ಲಿಯ ಅಧಿಕಾರಿ ನಳ ಚಕ್ರವರ್ತಿಗಳ ಬಗ್ಗೆ ಗೊತ್ತಿದೆಯೋ? ಮತ್ತು ಪರಿಹಾಸ್ಯ ನೀನು. ಓ, ನಳ ಚಕ್ರವರ್ತಿಗಳೇ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಗಳು. ಹೌದು. ಚಕ್ರವರ್ತಿಗಳ ಬಗ್ಗೆ ಗೊತ್ತಿದೆ ನನಗೆ. ಅದೇ ಹಾ. ನಿಷಧ ಪುರಾಧೀಶ ಹಾ. ಶಶಿ ವಂಶಜ ಹಾ. ನಳ ಹಾ. ನಾನು ಅಲ್ಲ ಬಾಯಿ ತಪ್ಪು ನಳ ಮಹಾರಾಜನ ಬಳಿಯಲ್ಲಿ ಎಷ್ಟು ಬಾರಿ ನಾನು ಇದ್ದೆ, ಕಾಲ ಕಳೆದಿದ್ದೆ. ನಾನೇ ಅವನು ತನಿ ನನ್ನಲ್ಲಿ ವಿನೋದ ಮಾತಾಡ್ತೀನಿ. ಅಲ್ಲ, ಮತ್ತೆ ಅಲ್ಲಿ ನಾನು ಹಾ. ಕೆಲಸಗಾರನಾಗಿದ್ದೆ, ಹಾ. 1000 ಕುದುರೆಗೆ ಅಧಿಕಾರಿಯಾಗಿದ್ದೆ. ಹಾಗಾದ್ರೆ ನಳ ಮಹಾರಾಜ ಅಧಿಕಾರಿ ಅಲ್ಲ, ಅಧಿಕಾರಿ ನೀನು. ಅಲ್ಲ, ಮತ್ತೆ ಅದೇ ಕುದುರೆಗಳನ್ನು ನೋಡಿಕೊಳ್ಳುವ ಕಾಸ್ತಾರ, ಹಾ ಹಾ ನೋಡಿಕೊಳ್ಳುವ ಹೊಣೆಗಾರಿಕೆ ನನಗಿದೆ. ಏನೋ ಅವಸರದಲ್ಲಿ ಹಾಗೆಲ್ಲ ಆಯ್ತು ಅಂತ ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಓ, ನಳ ಮಹಾರಾಜನ ಬಳಿಯಲ್ಲಿ ತುರಗ ಕಾಸ್ತಾರನಾಗಿದ್ದೆ. ನಿಷ್ಠೆಯಿಂದ ದುಡಿತಾ ಇದ್ದೆ. ಹಾ ಹಾ ನಿಷ್ಠೆಯಲ್ಲಿ ದುಡಿಯುವವನಿಗೆ ಅಲ್ಲಿ ಏನು ತೊಂದರೆ ಇಲ್ವಲ್ಲ? ಇಲ್ಲ ಪ್ರಭು, ದೊರೆಗಳ ಬಳಿಯಲ್ಲಿ ಮತ್ತೆ ಇಷ್ಟರವರೆಗೆ ಎದ್ದು ಹೊರಟು ಬರಬೇಕು ಅಂತೇನು ನಿನಗೆ? ಹೊರಟು ಬರುವುದಕ್ಕೆ ಕಾರಣ ಇದೆ. ಯಾಕಂದ್ರೆ ವಿಷಮಲೆತ್ತಗಲ್ಲಾಡಿ ಸೋದು ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ವಿಷಮಲ ತಗಲಾಡಿ ಸೋತು ಸಕಲ ಪುಷ್ಕರನಿಗೆ ಒಪ್ಪಿಸುತ್ತ ಏ ಸೇವ ಕೌಪೀನದುಳು ಐದ ಅಡವಿಗೆ ಎಸೆವ ಕೌಪೀನದ ಅಡವಿಗೆ ತಂದೆಯ ಸತಿ ಸಗಿದ ಎಸೆವ ಕೌಪೀನದುಳೈದ ಅಡವಿಗೆ ತಂದ ಸತಿ ಸಗಿದ ವಿಷಮಲೆಂದಗಳ
ನಾನು ಚಕ್ರವರ್ತಿಗಳ ಕೈ ಕೆಳಗೆ ದುಡಿಯಬೇಕು, ಅವನ ಆಶ್ರಯದಲ್ಲಿ ಬದುಕಬೇಕು ಅಂತಾದ್ರೆ ಪುಣ್ಯ ಮಾಡಬೇಕು. ಹೌದು. ಅಂತ ಒಂದು ಮಹಾಭಾಗ್ಯ ನಿನಗೆ ದೊರಕಿದೆ ಅಂತ ಆದ್ಮೇಲೆ ಅದನ್ನು ಕಳೆದು ಹೊರಟು ಬಂದಿದ್ಯಲ್ಲ ಪಾಮರ, ನಿನಗೆ ನಾನು ಏನು ಹೇಳಬೇಕು? ಕಾರಣ ಇದೆ ಜಿಯ. ಏನು ಕಾರಣ? ಒಂದು ದಿನ ಚಕ್ರವರ್ತಿಗಳು ಓಲಗಸ್ಥಾನ ಆಗಿರುವಂತಹ ಸಂದರ್ಭದಲ್ಲಿ ಉತ್ತರ ನಿಷಧದ ಅಧಿಕಾರಿಯಂತೆ ಸಂಬಂಧದಲ್ಲಿ ತಮ್ಮನಂತೆ ಪುಷ್ಕರ ಎಂಬವರು ಒಬ್ಬರು ಬ್ರಾಹ್ಮಣರನ್ನು ಕೂಡಿಕೊಂಡು ಬಂದರು. ಪ್ರಭು, ಏನು ಬರಬಾರ್ದು ಅಂತ ಇಲ್ವಲ್ಲ? ಬಂದವರೇ ಒಂದು ಅಣ್ಣನ ಮನೆಗೆ, ಮತ್ತೊಬ್ಬ ಒಂದು ನಾಡಿಗೆ ದೊರೆ ಚಕ್ರವರ್ತಿಗಳ ಬಳಿಗೆ ಬರುವಂತದ್ದು ಬರಬಹುದು. ಆದರೆ ಬಂದವರೇ ಚಕ್ರವರ್ತಿಗಳಿಗೆ ದ್ಯೂತವನ್ನು ಆಡುವುದಕ್ಕೆ ಕೇಳಿಕೊಂಡ್ರು ಮಹಾರಾಜರಲ್ಲಿ. ಹೌದು. ಚಕ್ರವರ್ತಿಗಳು ಒಪ್ಪಿದ್ರೆ ಮೊದಲಾಗಿ ವ್ಯಸನ ಮುಕ್ತವಾದಂತಹ ಸಮಾಜ ಬೇಕು ಅಂತ ಅವರು ಪರಿತಪಿಸುತ್ತಿದ್ದಾರೆ. ಹೌದು. ಅದಕ್ಕಾಗಿ ನಿತ್ಯವೂ ಸಾಧಿಸುತ್ತಿದ್ದಾರೆ. ನಿಜ. ಅಂತ ದೊರೆಗಳಲ್ಲೇ ನೀನು ವ್ಯಸನಕ್ಕೆ ಬಾ ಅಂತ ಕರೆಯುವುದ? ಮೊದಲಾಗಿ ದೊರೆಗಳು ಒಪ್ಪಿಕೊಂಡಿಲ್ಲ. ಆ ಬಳಿಕ ಬ್ರಾಹ್ಮಣರ ಮಾತಿಗೆ ಬೇಕಾಗಿ ಆಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೂ ನೋಡಬೇಕು ಅಂತ ಇತ್ತು. ಹೌದು, ಬಂದವರಿಗೆ. ನಿಜ. ಆಗಲಪ್ಪ, ಸಹೋದರನ ಜೊತೆಗೆ ಆಡುವುದಲ್ಲ, ವಿನೋದಕ್ಕಾಗಿ ಆಡಿದ್ರೆ ಅಪರಾಧ ಏನೂ ಅಲ್ಲ. ಮೊದಲಾಗಿ ವಿನೋದಕ್ಕೆ ಆಡಿದ್ರು ಕೂಡ ಅದು ವಿರಸಕ್ಕೆ ಏರ್ಪಟ್ಟಿತ್ತು ಪ್ರಭು. ವಿರಸವೇ ಅಂದರೆ ವಸ್ತುವನ್ನು ಒತ್ತೆ ಇಟ್ಟು ಆಡುವುದಕ್ಕೆ ಪ್ರಾರಂಭಿಸಿದ್ರು. ವಸ್ತು? ಹೌದು. ಒತ್ತೆ ಇಡುವುದಕ್ಕೆ ತೊಡಗಿದ್ರೆ ನಿಜ. ದೊಡ್ಡದಲ್ಲ, ತುಂಬಿ ತುಳುಕುವಂತಹ ಭಂಡಾರವಿರುವಾಗ ಅದರಲ್ಲಿ ದೊಡ್ಡ ವಿಷಯ ಅಂತದ್ದು ಪ್ರಭು. ಸ್ವಲ್ಪ ಸ್ವಲ್ಪ ಸರಸಕ್ಕಾಗಿಟ್ರೆ ಏನು? ಸರಸಕ್ಕಾಗಿ ಮೊದಲು ಚತುರಂಗ ಸೇನೆಯನ್ನು ಇಟ್ಟುಕೊಂಡು ಆಡಿದ್ರು. ಚತುರಂಗ ಸೇನೆಯನ್ನು ಇಟ್ಟು ಆಡಿದ್ರೆ? ಹೌದು. ಪರಿಣಾಮ ನಳ ಚಕ್ರವರ್ತಿಗಳಿಗೆ ಸೋಲಾಯಿತು. ದೊಡ್ಡದಲ್ವೋ? ಮೊದಲಿನ ಆಟದಲ್ಲಿ ಸೋಲವಾದ್ರೆ ಮತ್ತಿನ ಆಟದಲ್ಲಿ ಗೆಲುವಾಗ್ತದೆ ಅಂತ ಅರ್ಥ. ನಾವೆಲ್ಲ ತಿಳ್ಕೊಂಡದ ಹಾಗೆ. ಆದ್ರೆ ಆ ಬಳಿಕ ಬೊಕ್ಕಸ ಭಂಡಾರವನ್ನೇ ಒತ್ತೆ ಇಟ್ಟು ಆಡಿದ್ರು. ಬೊಕ್ಕಸ ಭಂಡಾರವನ್ನಿಟ್ರೆ ಅದರಲ್ಲೂ ನಳ ಚಕ್ರವರ್ತಿಗೆ ಸೋಲಾಯಿತು. ಆ ಬಳಿಕ ಮೂರನೇ ಆಟದಲ್ಲಿ ಎಲ್ಲವೂ ಲಭಿಸಿರ್ಬೇಕು ಅವರಿಗೆ. ಇಲ್ಲ ಪ್ರಭು. ಮತ್ತೇನಾಯ್ತು? ನಿಷಧ ಪುರವನ್ನೇ ಒತ್ತೆ ಇಟ್ಟು ಆಡಿದ್ರು. ಪರಿಣಾಮ ಅದರಲ್ಲಿಯೂ ನಳ ಚಕ್ರವರ್ತಿಗಳಿಗೆ ಸೋಲಾಯಿತು. ದ್ಯೂತದ ಮೂಲಕವಾಗಿ ಸರ್ವಸ್ವವನ್ನು ಕಳಕೊಂಡೆ. ಸರ್ವಸ್ವವನ್ನು ಕಳೆದುಕೊಂಡಂತಹ ನಳ ಚಕ್ರವರ್ತಿಗಳು ಆಮೇಲೆ ಸತಿ ಸುತ ಸಹಿತ ಕೌಪೀನ ದಾರಿಯಾಗಿ ಕಾಡು ಪಾಲಾದರು ಪ್ರಭು. ದುರ್ವಾರ್ತೆಯನ್ನು ಕೇಳ್ತಾ ಇದ್ದೇನೆ ನಾನು. ಈ ವಾರ್ತೆಯನ್ನು ಕೇಳೋದಕ್ಕಾಗಿ ನಾನು ಉಳಿದೇನೆ. ಶಿವರೇ, ಧಾರ್ಮಿಕನಾಗಿ ಸತ್ಯಸಂಧನಾಗಿ ಪ್ರಜಾವತ್ಸಲನಾಗಿ ಆಳ್ವಿಕೆ ಮಾಡುತ್ತಾ ಇರುವಂತಹ ನಳಚಕ್ರವರ್ತಿಗಿಂತಹ ಒಂದು ದೌರ್ಭಾಗ್ಯವೇ? ಅವನ ಕೃಪಾಚಕ್ರದಲ್ಲಿ ಬಾಳಿ ಬದುಕುತ್ತಿರುವಂತಹ ನಾವೆಲ್ಲರೂ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಅಂಥ ದೊರೆ ಯಾವತ್ತೂ ಕ್ಷೇಮವಾಗಿರಲಿ ಎಂಬ ಹಾಗೆ ಹಾರೈಸುವವರಲ್ಲಿ ನಾನು ಒಬ್ಬನಿದ್ದೇನೆ. ಅಂಥವರಿಗಿಂತ ಸ್ಥಿತಿಯೇ ವ್ಯಸನದಲ್ಲಿ ತೊಡಗಿಸಿಕೊಂಡು ಸರ್ವಸ್ವವನ್ನು ಕಳ್ಕೊಂಡ್ರೆ ಸಮಾಜವೆಂದರೆ ವ್ಯಸನ ಮುಕ್ತವಾಗಿರಬೇಕು ಎಂಬ ಹಾಗೆ ಪ್ರಯತ್ನ ಪಡುವವನು, ಪತನ ಹೇತುಕವಾದಂತಹ ವ್ಯಸನದಲ್ಲಿ ಯಾರೂ ತೊಡಗಿಸಿಕೊಳ್ಳಕೂಡದೆಂಬ ಹಾಗೆ ಆಜ್ಞೆ ಮಾಡಿದವನು. ಆದರೂ ತನ್ನ ಕಣ್ತಪ್ಪಿನಿಂದ ಯಾವನಾದರೂ ಒಬ್ಬ ಪ್ರಜೆ ವ್ಯಸನದಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಂತ ಆದರೆ ಅವನನ್ನು ಬಳಿಗೆ ಕರೆದು ಹೇಳುವನು, ವ್ಯಸನವೆಂಬುದು ಪತನ ಹೇತುಕ, ಅದರಲ್ಲಿ ಮುಂದುವರಿಯಬೇಡ ಅಂತ. ಅವನು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ದೊರೆ ತಾನೇ ವ್ಯಸನದಲ್ಲಿ ತೊಡಗಿಸಿಕೊಂಡು ಸರ್ವವನ್ನು ಕಳ್ಕೊಂಡ ಅಂದ್ರೆ ಏನರ್ಥಪ್ಪ? ವಿಧಿ ಅಂತ ಹೇಳಬೇಕು. ವಿಧಿಶ್ಚ ಬಲವಾನ್. ಬಡವನಾಗಿ ಸಿರಿವಂತನಾದರೆ ಅತ್ಯಂತ ಸಂತೋಷದಲ್ಲಿ ಜೀವನ ಸಾಗಿಸಬಹುದು. ಆದರೆ ಸಿರಿವಂತಿಕೆಯಲ್ಲಿದ್ದು ಬಡತನ ಬರುವಂಥದ್ದಿದೆಯಲ್ಲ, ಅತ್ಯಂತ ದಾರುಣವಾದದ್ದು, ಅತ್ಯಂತ ದೀನವಾದದ್ದು.
ನಿಜವಾಗಿಯೂ ಎಲ್ಲಾದರೂ ನೇರವಾಗಿ ನನ್ನ ಸಾಮ್ರಾಜ್ಯದ ಕಡೆಗೆ ಆತ ಬರ್ತಿದ್ರೆ ಈ ಸಿಂಹಾಸನದಲ್ಲಿ ಅವನನ್ನು ಕುಳ್ಳಿರಿಸಿ ಅವನ ಸೇವಕನಾಗಿ ನಾನು ದುಡಿಯುತ್ತಾ ಇದ್ದೆ. ಅಂತಹ ಪ್ರೀತಿ, ಅಂತಹ ಗೌರವವನ ಬಗ್ಗೆ ನನಗೆ ಎಲ್ಲಿಂದ ಬರಬೇಕು? ಮಾನಧನನಾಗಿ ಕಾಲವನ್ನು ಕಳೆದಂತಹ ನಮ್ಮ ದೊರೆ ಚಕ್ರವರ್ತಿ ಮತ್ತೊಬ್ಬನಲ್ಲಿ ಆಶ್ರಯ ಬೇಡುವುದಕ್ಕೆ ಯಾವ ಮುಖದಿಂದ ಬರಬೇಕು? ಬಹುಶಃ ಅಡವಿಯನ್ನು ಸೇರಿದಂಥ ಆತನ ಬಗ್ಗೆ ನಾವು ಏನನ್ನು ಪ್ರಕಟ ಮಾಡಬಹುದು? ಭಗವಂತ ಆದಷ್ಟು ಬೇಗ ಅವನ ಕಷ್ಟ ನಿವಾರಣೆಯಾಗಿ ಮರಳಿ ನಿಷೇಧದ ಪೀಠವನ್ನೇರಿ ಚಕ್ರವರ್ತಿ ಆಗುವಂತೆ ಮೆರೆಯಲಿ ಎಂಬ ಹಾಗೆ ಭಗವಂತನಲ್ಲಿ ಪ್ರಾರ್ಥಿಸಬೇಕೇ ವಿನಃ ಮತ್ತೇನು ಮಾಡುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ನನಗಾಗಿ ಹೋಯಿತಲ್ಲ. ಶಿವನೇ ಹರೇ ಹರ. ಏನು ಹೆಸರು ಹೇಳಿದೆ ನಿನ್ನದ್ದು? ನನ್ನ ಹೆಸರು ತಿರುಗುವೆಯದರು ಮೇಲಿ ಪರಿಯಲು ಪರಮ ಕೃಪಾನಿಧಿಯೇ ಪರಮ ಕೃಪಾನಿಧಿಯೇ ತಿರುಗುವೆನದರು ತಿರುಗುವೆನದರು ತಿರುಗುವೆ ಅದರು ಮೇಲಿ ಪರಿಯಲು ಪರಮ ಕೃಪಾನಿಧಿಯೇ ಚಕ್ರವರ್ತಿಗಳು ದ್ಯೂತದಲ್ಲಿ ಸೋತು ಕಾಡಿಗೆ ಹೋದದ್ದು. ಹೌದು. ಹೌದಲ್ವಾ? ನಿಜ. ನೀನು ಅಲ್ಲಿ ಅರಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿದ್ದವು. ಹೌದು. ಅವನಿಗೆಲ್ಲ ಅಂತ ಆದ್ರೆ ಉತ್ತರ ದೇಶದ ದೊರೆಯಾದಂತಹ ಪುಷ್ಕರ ಈ ಕಾಲಕ್ಕೆ ದೊರೆಯಾಗಿದ್ದಾನೆ. ನಿಜ. ನೀನು ಮಾಡುವ ಕೆಲಸದಿಂದ ಏನು ನಿನ್ನನ್ನು ತೆಗೀಲಿಲ್ವಲ್ಲ? ಇಲ್ಲ. ನಿನಗೆ ಅವನಾಶ್ರಯದಲ್ಲಾದ್ರೂ ಅಲ್ಲಿ ಇರಬಹುದಿತ್ತಲ್ಲ? ಯಾಕೆ ಇರಬೇಕು? ಯಾಕೆ ಇರಬಾರದು? ನನ್ನ ಅನ್ನದಾತನಿಗೆ ಅಲ್ಲಿ ಇರುವುದಕ್ಕೆ ಅವಕಾಶ ಇಲ್ಲಂತೆ. ಆ ಬಳಿಕ ಅಲ್ಲಿ ನಾನಿರಬೇಕೆ? ಎಂತಹ ಸಂಸ್ಕಾರವಯ್ಯ! ಬಹುಶಃ ಚಕ್ರವರ್ತಿಯ ಜೊತೆಗೆ ಕಾಲವನ್ನು ಕಳೆದ ಕಾರಣದಿಂದಲೇ ಇಂತಹ ಸಂಸ್ಕಾರ ಬಂದಿದೆ. ಅನ್ನ ನೀಡಿದಂತಹ ದೊರೆ ಅಲ್ಲದೆ ಆತನಿಗೆ ಸಂಬಂಧದಲ್ಲಿ ಅಣ್ಣನಿದ್ದಾನೆ. ಅಂತಹ ಅಗ್ರಜನನ್ನೇ ಸೋಲಿಸಿ ಕರುಣೆಯ ಲವಲೇಶವೂ ಇಲ್ಲದೆ ಅವರನ್ನು ಕಾಡಿಗಟ್ಟಿದ್ದಾನೆ ಅಂತಾದ್ರೆ ಅಂತ ಒಬ್ಬ ನಿಷ್ಕರುಣಿಯ ಆಡಳಿತದಲ್ಲಿ ನಾನು ಕಾಲ ಕಳೆಯುವುದಿಲ್ಲ. ಅಲ್ಲಿ ಉದ್ಯೋಗವನ್ನು ಮಾಡಲಾರೆ, ಅಲ್ಲಿ ಉಣ್ಣಲಾರೆ ಎಂಬುದಾಗಿ ತೀರ್ಮಾನಿಸಿ ಊರು ಸುತ್ತಿ ನಾನು ಇಲ್ಲಿಗೆ ಬಂದಿದ್ದೇನೆ ಪ್ರಭು. ಒಳ್ಳೇದಪ್ಪ. ನನ್ನ ಹೆಸರು ಕೇಳಿದ್ದೀರಾ? ಹೌದು, ಕೇಳಿದಿರ ಅಂದ್ರೆ ಕೇಳಿ ಆಯ್ತಲ್ಲ. ಹೌದು. ನನ್ನ ಹೆಸರು ಬಾವುಕಾಂತ. ಬಾವುಕಾಕ? ಬಾವುಕಾಕ ಅಲ್ಲ, ಮತ್ತೆ ಬಾವುಕ ಅಂತ. ಬಾಹುಕ ಅಂತ. ಬಾಹುಕ ಅಂತ. ಬಾಹುಕ ಅಂತ. ಬಾಹುಕ ಆದಿತಪ್ಪ, ಹೆಸರಿನಲ್ಲಿ ಏನುಂಟು ಹೇಳು? ಗುರುತಿಸುವುದಕ್ಕೊಂದಿರುವುದಲ್ವ? ಹೌದು. ಹಾಗಾಗಿ ತಿರುಗಾಡುತ್ತಾ ಇಲ್ಲಿಗೆ ಬಂದಿದ್ಯಾ? ನಿಜ. ನನಗೆ ತುಂಬಾ ಸಂತೋಷ ಆಯ್ತು. ಅಲ್ಲಿ ಆದ ಬೇಸರ ಅದರದೊಂದು ಸಣ್ಣ ಪರಿಮಾರ್ಜನೆ ಈ ರೀತಿಯಲ್ಲಿ ಆದ್ರೂ ಮಾಡಬಹುದಲ್ಲ. ಚಕ್ರವರ್ತಿಗಳ ಕೈ ಕೆಳಗಿದ್ದಂತಹ ಒಬ್ಬ ವ್ಯಕ್ತಿಯಾಗೆ ನಾನು ಆಶ್ರಯ ಕೊಟ್ಟಿದ್ದೇನೆ ಅಂದ್ರೆ ಸಂತೋಷ ಅಲ್ವಾ? ನಿನ್ನ ಹಾಗೆ ಬಹಳ ಮಂದಿಗಳಿದ್ದಾರೆ ಇಲ್ಲಿ. ಅನಾಥರದ್ದೇ ಒಂದು ಆಶ್ರಮ ಅಂತ ಉಂಟು. ಹಾಗಾಗಿ ಅಲ್ಲಿ ಇದ್ದುಕೋ, ಹೊತ್ತಿಗೆ ಚೆನ್ನಾಗಿ ಊಟ ಮಾಡಿ ವಿಶ್ರಮಿಸಿ ಸಂತೋಷವಾಗಿ ಕಾಲವನ್ನು ಕಳೆ. ಬೇಡ ಬೇಡ ಅಂದ್ರೆ ನನಗೆ ಧರ್ಮದ ಅನ್ನ ಬೇಡ. ಮತ್ತೆ ನಾನು ಅನ್ನಕ್ಕೆ ಎಲ್ಲಿಯೂ ಕೇಳುವುದಿಲ್ಲ. ಹಾಗಲ್ಲ, ಅನ್ನದ ವಿಕ್ರಯ ಅಂತ ಇಲ್ಲ ಋತುಪರ್ಣ ಸಾಮ್ರಾಜ್ಯದಲ್ಲಿ. ಅದು ಹಣ ಕೊಟ್ಟು ಇನ್ನು ಎಲ್ಲಿಯಾದ್ರೂ ವಿಕ್ರಯಿಸುವುದಕ್ಕೆ ತೊಡಗುತ್ತಾರ ಅಂತಲೂ ಗೊತ್ತಿಲ್ಲ. ಇಲ್ಲ ಬುದ್ಧಿ. ಮತ್ತೇನು? ನನಗೆ ದುಡಿದು ತಿನ್ನಬೇಕು ಎಂಬ ಹಂಬಲ ಇದೆ. ದುಡಿಮೆ ಕುಳಿತೇ ತಿನ್ನುವುದಲ್ಲ ಎಂಬುದಾಗಿ. ದುಡಿಮೆ. ಹೌದು. ನಿನ್ನ ಕೈ ಕಾಲುಗಳೇ ಸರಿ ಕೇಳುವುದಿಲ್ಲ. ಸರಿಯಾದ ನೆಲದಲ್ಲಿ ನಡೆದಾಡುವುದಕ್ಕೆ ನಿನಗೆ ಆಗುವುದಿಲ್ಲ. ಮತ್ತೆ ಅಂಕುಡೊಂಕಾದ ನೆಲದಲ್ಲಿ ಹೇಗೆ ನಡೆದಾಡ್ತೀನಿ? ಆದ್ರೆ ನನ್ನ ನನಗಾಗುವಂತ ಕೆಲಸವನ್ನು ನನಗೆ ಮಾಡಬಹುದಲ್ಲ? ಹೌದಾ? ಹೌದು. ಕೆಲಸ ಮಾಡ್ತೀಯಾ? ಕೆಲಸ ಮಾಡ್ತೇನೆ. ಯಾವ ಕೆಲಸ ಮಾಡ್ತಿ? ನೀವು ಏನು ಹೇಳಿದ್ರು ಮಾಡ್ತೇನೆ. ಏನು ಮಾಡ್ತೀಯ? ಹೌದು, ಅಷ್ಟು ವಿಶ್ವಾಸ ಇದೆ ನನಗೆ. ಹಾಗಾದ್ರೆ ಪಾಕಶಾಲೆ ಅವರು ಯಾವಾಗಲೂ ಹೇಳ್ತಾರೆ, ಬೆಳಗೊಂದು ಒಲೆಗೆ ಬೆಂಕಿ ಮಾಡಲಿಕ್ಕೆ ಬಹಳ ಹೊತ್ತು ಬೇಕಾಗ್ತದೆ ಅಂತ. ನೀನೊಂದು ಒಲೆಗೆ ಬೆಂಕಿ ಮಾಡುವ ಕೆಲಸ ಮಾಡು. ಆದಿತ್ತ ಉಳಿಯೋದೆಲ್ಲ ಅವ್ರು ಮಾಡ್ತಾರೆ, ಬೇಯಿಸುವುದೆಲ್ಲ ಮಾಡಬಹುದು. ನನ್ನನ್ನು ಹೊತ್ತುಕೊಂಡು ಹೋಗುದು ಯಾರು? ಎಲ್ಲಿಗೆ?
ನನಗೆ ಪಿತ್ತ ಸ್ವಲ್ಪ ಪಿತ್ತ ರೋಗ ಉಂಟು. ಬೆಂಕಿ ಹತ್ರ ಹೋಗ್ಲಿ. ಬೆಂಕಿ ಹತ್ರ ಕುಳಿತ್ರ ತಲೆ ತಿರುಗಿ ಬೀಳುದು. ಆ ಬಳಿಕ 2 ಜನ ಬರಬೇಕು ಹೊತ್ಕೊಂಡು ಹೋಗ್ಲಿಕ್ಕೆ. ಹಾಗಾದ್ರೆ ಬೇಡ, ಅದು ಬೇಡ. ಒಂದು 4 ಕೊಡ ನೀರು ಎತ್ತಿ ಹಾಕು, ಆಮೇಲೆ ಊಟ ಮಾಡಿ ನೆಮ್ಮದಿಯಲ್ಲಿ ಇದ್ದುಕೋ. ನೀರು ಬಾವಿಯಿಂದಲೇ ಎತ್ತಬೇಕಾ? ಬಾವಿಯದ್ದೇ ಆಗಬೇಕು, ಒಳ್ಳೆ ನೀರು ಆಗುದಿಲ್ಲ ಪ್ರಭು. ಹಗ್ಗ ಹಿಡಿಬೇಕಲ್ಲ? ಹೌದು. ಜಗ್ಗಬೇಕಲ್ಲ? ಹೌದು. ನನ್ನ ಕೈಗಳನ್ನು ನೋಡಿದ್ದೀರಾ? ಈ ಕೋಲು ಹಿಡಿಯುವುದೇ ಬಹಳ ಕಷ್ಟದಲ್ಲಿ, ಮತ್ತೆ ಹಗ್ಗ ಹಿಡಿಯುವುದು ಹೇಗೆ? ನಿನ್ನ ಕೈ ಸರಿ ಇಲ್ಲ ಅಲ್ವಾ? ಹೌದು. ಆದೀತಪ್ಪ. ಹಾಗಾದ್ರೆ ಕಾಡಿಗೆ ಹೋಗಿ ಒಂದು ಹೊರೆ ಕಟ್ಟಿಗೆ ತೆಗೆದುಕೊಂಡು. ಕಟ್ಟಿಗೆ ತರಬಹುದು. ನನ್ನ ಒಟ್ಟಿಗೆ ಯಾರು ಬರ್ತಾರೆ? ಈಗ ಒಟ್ಟಿಗೆ ಮತ್ತೊಬ್ಬನನ್ನು ಕಳಿಸುವುದಿದ್ರೆ ನೀನ್ ಯಾಕೆ ಹೋಗಬೇಕು? ಕಾಡಿಗೆ ಹೋಗುವ ದುಷ್ಟ ಮೃಗಗಳು ನನ್ನನ್ನು ನೋಡಿ ನನ್ನ ಮೈ ಮೇಲೆ ಹಾರಿದ್ರೆ ನನ್ನ ಜೀವ ಹೋಗ್ಲಿಕ್ಕಿಲ್ಲ. ನಿನ್ನನ್ನು ನೋಡಿ ಮೃಗಗಳು ಹಾರಿಯವ ಹೇಳಲಿಕ್ಕಿಲ್ಲ, ಆಗುದಿಲ್ಲ ಹೇಳಿದ ನಾನು. ಹಾಗಾದ್ರೆ ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ನಾನು ಹೇಳಿದ ಯಾವ ಕೆಲಸವೂ ನಿನ್ನಿಂದ ಆಗುವುದಿಲ್ಲ. ನೀನು ಅಲ್ಲಿಯೇ ಯಾವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ? ಒಂದು ಕೆಲಸದಲ್ಲಿ ನಿನಗೆ ಪರಿಣತಿ ಇರುವಾಗ ಅದೇ ಉದ್ಯೋಗ ಕೊಡಬೇಕೇ ವಿನಃ ಮತ್ತೊಂದು ಉದ್ಯೋಗ ಕೊಟ್ಟರೆ ಆಗುತ್ತದೆ? ಆಗುದಿಲ್ಲ. ನನಗೆ ಮೊದಲಿನ ಕುದುರೆ ನೋಡಿಕೊಳ್ಳುವಂತ ಉದ್ಯೋಗ ಕೊಟ್ರೆ ಒಳ್ಳೇದಿತ್ತು ಅಂತ. ಕುದುರೆ ಕಾಸ್ತಾರ ವೃತ್ತಿ ಅಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ ಸಾವಿರ ಕುದುರೆಗಳನ್ನು ನೋಡಿಕೊಂಡಿದ್ದೆ. ಇಲ್ಲಿ 1000 ಏನಿಲ್ಲ ಪುಣ್ಯಾತ್ಮ. ಒಂದು 100 ನಡೆದು ಚಕ್ರವರ್ತಿಗಳ ಮನೆ. ಹೌದು. ಇದೊಬ್ಬ ಸಾಮಂತನ ಮನೆ ಅಂದ್ರೆ ಅವನ ಕೈಗಳಿರುವಂತದ್ದು. ಒಂದು 100 ಕುದುರೆಗಳಿದೆ. ನೀನು ಚೆನ್ನಾಗಿ ನೋಡ್ತೀನಿ ಅಂತ ಆದ್ರೆ ಮತ್ತೆ ಬೇಕಾದ್ರೆ ತರಿಸುವ ವ್ಯವಸ್ಥೆ ಮಾಡು. ಆದಿತ್ತಲ್ಲ, ಒಳಗಿದ್ದು ಅವರು ಜಾಗ ತೋರಿಸ್ತಾರೆ. ಇವತ್ತೇ ಸೇರ್ಬೇಡ, 1-2 ದಿವಸ ಬಿಟ್ಟು ಸೇರಿದ್ರೆ ಸಾಕು. ವಿಶ್ರಾಂತಿ ಎಲ್ಲ ಪಡೆದು 1-2 ದಿವಸ ಬಿಟ್ಟು ಕೆಲಸಕ್ಕೆ ಸೇರಿದ್ರೆ ಸಾಕಾಯ್ತು. ಇರುವುದಕ್ಕೆ ಆಶ್ರಯ ಸಿಕ್ಕಿತು, ದುಡಿಯುವುದಕ್ಕೆ ಉದ್ಯೋಗವೂ ಸಿಕ್ಕಿತು. ಇನ್ನು ಒಂದು ಕೇಳಿದ್ರೆ ಬೇಸರ ಇಲ್ಲಲ್ಲ? ಏನು ಕೇಳ್ತೀಯೋ? ಒಂದು ಸಂಬಳವನ್ನು ನಿಗದಿಪಡಿಸ್ತಿದ್ರೆ ಒಳ್ಳೇದಿತ್ತು. ಸಂಬಳ? ನಿನಗೆ ಯಾಕೋ ಸಂಬಳ? ನನ್ನನ್ನು ನೀನು ಒಂದೇ ದೇಹ ಇರುವುದು, ನಿನಗೆ ಉದ್ಯೋಗ ಆದ್ಮೇಲೆ ಹೊಟ್ಟೆ ತುಂಬ ಉಣ್ಣಬೇಕಾದ್ದು, ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ತೇವಲ್ಲ ನಾವು. ನನಗಲ್ಲ, ಮತ್ತೆ ನನ್ನನ್ನು ನಂಬಿಕೊಂಡಿದ್ದವರಿದ್ದಾರಲ್ಲ. ನಿನ್ನನ್ನು ನಂಬುವವರಿದ್ದಾರೆ. ಹೌದು. ಯಾರು? ಹೆಂಡತಿ ಮಕ್ಕಳು. ಮದುವೆ ಆಗಿದೆಯಾ? ಹೌದು. ನಿನಗೆ ಯಾರು ಹೆಣ್ಣು ಕೊಟ್ಟದ್ದು? ಭವಿಷ್ಯ ಅವರಿಗೆ ಹೆಚ್ಚಾಗಿದೆ ಅಂತ ಕಾಣ್ತದೆ, ಹಾಗೆ ನನಗೆ ಕೊಟ್ಟದ್ದು. ದೊಡ್ಡದಲ್ಲ ಬಿಡು. ಮಕ್ಕಳು ಇದ್ದಾರಲ್ವ? ಹೌದು. ಎಲ್ಲಿದ್ದಾರೆ ಅಂತ ಆದ್ರೂ ಗೊತ್ತುಂಟ? ಎಲ್ಲ ಇದ್ದಾರಂತೆ. ಅವರಿಗಾಗಿ ಆದ್ರೂ ಬೇಕು. ಹೌದು. ಯಾವ ಕಡುಬಡವನೇ ಇರಲಿ, ತನ್ನ ಮಕ್ಕಳಿಗಾಗಿ ಮಡದಿಗಾಗಿ ಅಂತ ಕಷ್ಟಪಟ್ಟು ಒಂದಿಷ್ಟು ಸಂಪಾದಿಸಿ ಇರಿಸುವಂತದ್ದು ಅಪರಾಧ ಏನು ಅಲ್ಲ. ಆದೀತು, ಎಷ್ಟು ಬೇಕಾದೀತು ನಿನಗೆ? ನಾನು ಹೆಚ್ಚು ಕೇಳುದಿಲ್ಲ, ಇಷ್ಟಿಷ್ಟು ಕೊಟ್ರೆ ಸಾಕು. ಅಲ್ಲ, ಇಷ್ಟು ಅಂತ ಕೇಳುವುದಲ್ಲ ಒಳ್ಳೇದು. ಅದಕ್ಕೆ ಬೇಡ ನನಗೆ, ನಾನು ಕೇಳು ಇಷ್ಟರವರೆಗೆ ಎಲ್ಲಿಯೂ ಕೇಳಿಲ್ಲ ಇಷ್ಟು ಬೇಕು ಅಂತ. ಕೊಟ್ಟು ತಗೊಂಡು ಹೋಗುದು ದೊಡ್ಡ ಗುಣ ಅದು. ನಿನಗೆ ಚಕ್ರವರ್ತಿಗಳ ಬಳಿಯಲ್ಲಿದ್ದು ಒಳ್ಳೆ ಅಭ್ಯಾಸ ಉಂಟು. ಯಜಮಾನರ ಮುಂದೆ ಹೇಗೆ ಅಂತ ಚೆನ್ನಾಗಿ ನೀನು ಕಲಿತಿದ್ದಿ. ಆದಿತಪ್ಪ, ಯಾಕಂದ್ರೆ ತಿಳಿದು ಕೊಡುವಂತಹ ಗುಣ ಇರುವಲ್ಲಿ ನಾವು ಕೇಳಬೇಕಾದ ಅಗತ್ಯ ಇಲ್ಲ. ಹೌದಲ್ವ? ಕೊಟ್ಟದನ್ನು ತಗೊಳ್ತೇನೆ. ಬಳಿಕ ಕೆಲವರಲ್ಲಿ ಹೋಗಿ ಹೇಳಿದ್ರೆ ಹೇಳುವುದೊಂದು ಆಗುವುದೊಂದು ಅಂತ ಆಗುತ್ತದೆ. ಮತ್ತೆ ಯಜಮಾನರಲ್ಲಿ ನೇರ ಮಾತನಾಡಿದ್ರೆ ಮತ್ತು ಸುಖ. ಹೌದಲ್ಲ? ಯೋಚನೆ ಬೇಡ. ನಿನಗೆ ತಿಂಗಳಿಗೆ ಆಗುವಾಗ ತಿಂಗಳು ಬೇಡ, ಒಂದು ವಾರಕ್ಕೆ 100 ಹೊನ್ನು ಕೊಡ್ತೇನೆ. ಮತ್ತೆ ಏರಿಸುವ ಕ್ರಮ ಉಂಟಾ? ಮತ್ತೆ ದಿನ ಏರಿಸ್ತೇನೆ. ದಿನ ಏರಿಸಿದ್ರೆ ತಡ್ಕೊಳ್ಳಿಕ್ಕೆ ಕಷ್ಟ. ಹಾಗಲ್ವೋ, ನಿನ್ನ ಕೆಲಸ ಒಳ್ಳೆ ರೀತಿಯಲ್ಲಿ ಉಂಟು ಮತ್ತೆ ಏರಿಸುವ. ಆದೀತಲ್ಲ, ಸಂತೋಷ. ಹೋಗು, ಇವತ್ತು ಸೇರ್ಬೇಕು ಅಂತ ಇಲ್ಲ. ಆಯ್ತಾ? ಇದು ಕುದುರೆ ಲಯ ಎಲ್ಲಿ? ಕುದುರೆ ಲಯ ಮಾಡ್ಲಿಕ್ಕೆ ಬಂದದ ನೀನು? ಕಟ್ಟಿ ಹಾಕೋ ಜಾಗ. ಕುದುರೆ ಲಯ ಎಲ್ಲಿ? ಅಲ್ಲಿ ಕಾಣ್ತಾ ಇದೆಯಾ? ಹೋಗು ಹೋಗು. ಕಾಡ ಮೃಗದ ಭೀತಿಯಿಂದ ಕಂಗೆಟ್ಟಿದ್ದೇವೆ ಪ್ರಭು. ಬೇಟೆ ಅನಿವಾರ್ಯವಾಗಿದೆ ಎಂಬ ಹಾಗೆ ಅವರಿಗೆ ಭರವಸೆಯನ್ನು ಕೊಟ್ಟು ಕಳುಹಿಕೊಟ್ಟೆ. ಬೇಕಾದಂತಹ ಸಿದ್ಧತೆಗಳೊಂದಿಗೆ ವನ ಪ್ರವೇಶ ಮಾಡಬೇಕಾಗಿದೆ. ಒಳ್ಳೆ ಕುದುರೆ ಬೇಕಾ ಬೇಡವಾ? ಹೌದು. ಅವಲಿ ಹೊಲ ಬಾಹುಕ ಬಾಹುಕ
ಮೃಗಗಳ ಕೂಟ ಬಸವರರು ಏನೋ ಬಹಳ ಸಂತೋಷದಿಂದ ಹಾರಾಡ್ತಾ ಇದ್ದ ಈಗ ಕುಣಿತಾ ಇದ್ದ. ಉದ್ಯೋಗವು ಸಿಕ್ಕಿದ ನೆಮ್ಮದಿಯಲ್ಲಿದ್ದಾರೆ, ಸಂತೋಷ ಈಗ. ಬಾಬಾ ಅಂದ್ರೆ ನೀನು ಕುಣಿತಾ ಇದ್ದಿ. ಯಾಕೆ? ನೀವು ಕರೆದಿರಲ್ಲ ಏನಂತ? ಯಾಕೆ ಬಂದರಲ್ಲ ವನಪಾಲಕರು ಓ ಮೃಗಗಳ ಉಪಟಳ ಅಧಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾ ಮೃಗಬೇಟೆ ಆಡ್ಲೇಬೇಕು. ಓ ಕಾಲ ಕಾಲಕ್ಕೆ ಮೃಗಬೇಟೆ ಆಡ್ಬೇಕಾ ಬೇಡುವ? ಬೇಕು. ಸ್ವಲ್ಪ ಹಿಂದೆ ಉಳಿದದ್ದು ನಾನೇ ಇಲ್ಲಿ ಹಾ ಕರ್ತವ್ಯದಿಂದ ಹಾ ಮೃಗಬೇಟೆಯಾಡದೆ. ಹಾ. ಹಾಗಾಗಿ ಈ ಸಲ ಮೃಗಬೇಟೆಗೆ ಹೊರಡುವ ಹಾ. ಅಂತ ತೀರ್ಮಾನ ಮಾಡಿದ್ದೇನೆ. ನಾನು ಬರ್ತೇನೆ ಯಾವುದಕ್ಕೆ? ಬೇಟೆಗೆ. ನಿನಗೆ ಇಲ್ಲಿ ನಡೆದಾಡ್ಲಿಕ್ಕೆ ಆಗ್ತದ? ಆಗುತ್ತದೆ. ಕಾಡಂದ್ರೆ ಹಾಗಲ್ಲ, ಓ ಕಲ್ಲು ಮುಳ್ಳು ಹಾ ಬೆಟ್ಟ ನದಿ ಹ್ಮ್. ಇದೆಲ್ಲವನ್ನು ಉತ್ತರಿಸಿ ಹೋಗುವಾಗ ಹಾ. ನಿನಗೆ ಕಷ್ಟ ಆಗ್ಲಿಕ್ಕಿಲ್ವೇನು? ನನಗೆ ಇಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಆದಿತ್ತು, ಕಾಡಿನಲ್ಲಿ ಕಷ್ಟ ಆಗ್ಲಿಕ್ಕಿಲ್ಲ. ಅದ್ಯಾಕೆ? ಒಳ್ಳೆ ಅಭ್ಯಾಸ ಉಂಟು ಕಾಡಿನಲ್ಲಿ ಹೋಗಿ. ಬಹಳ ಕಾಲ ಕಾಡಿನಲ್ಲಿ ಕಾಣ್ತದೆ. ಹೌದು. ನಾನು ತುರಗವನ್ನು ಏರಿ ಸಾಗುವುದು, ನೀನು ಹೇಗೆ ಹೋಗ್ತಿ? ನಾನು ನಿಮ್ಮ ಬಾಲ ಹಿಡ್ಕೊಳ್ತೇನೆ. ನನ್ನ ಬಾಲವ? ಅಲ್ಲ, ನೀವು ಏರಿದ ಕುದುರೆಯ ಬಾಲ ಅದನ್ನು ಹಿಡ್ಕೊಂಡು ನೇತಾಡಿಕೊಂಡು ಬರ್ತೇನೆ ಅಂತ. ನಿನಗೆ ಬೇಟೆಯಾಡಿದ ಅನುಭವ ಉಂಟಾ? ನಾವು ಚಕ್ರವರ್ತಿಗಳ ಜೊತೆಲಿ ಹೋಗ್ತಾ ಇದ್ದೆ ಬೇಟೆಗೆ ಒಮ್ಮೊಮ್ಮೆ. ಚಕ್ರವರ್ತಿಗಳು ಬೇಟೆಯಾಡಿದ್ದ, ನೀನು ಬೇಟೆಯಾಡಿದ್ದು? ಆ ಬೇಟಾಡಿದವರೇ ಹಾ. ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ಒಳ್ಳೆ ಲಕ್ಷಣ ಅಂತೆ. ಬೇರೆ ಬೇರೆ ಮೃಗಗಳು ಸಿಗ್ತವಂತೆ. ಮೃಗಗಳು ಮುಂದೆ ಬಂದಾಗ ನಿನ್ನನ್ನು ನೋಡಿದಾಗ ಅಲ್ಲೇ ನಿಲ್ತದೆ. ನಿಲ್ತವೆ. ಬಾಣ ಹೊಡೆದು ಕೊಲ್ಲೋದಕ್ಕೆ ಬಹಳ ಸುಲಭ ಅಂತ ಹೇಳುದು. ಹೌದು. ಇರ್ಲಿ ವಿನೋದಕ್ಕೆ. ಓ. ಆದ್ರೆ ಮತ್ತೊಂದು, ಹಾ. ಬೇಟೆಗೆ ಹೋದ್ರೆ ಬೇಟೆ ಪೂರ್ಣವಾಗದ ಅರಮನೆಗೆ ಬರುವ ಹಾಗಿಲ್ಲ. ಇಲ್ಲ. ಅಲ್ಲಿವರೆಗೆ ಆಹಾರ ಇಲ್ಲ, ಪಾನೀಯ ಇಲ್ಲ. ನೀನೇನು ಮಾಡ್ತಿ? ಅದು ನೋಡುದು ಅಲ್ಲಿ ಕಾಡಿನಲ್ಲಿ ಸಿಕ್ಕಿದ ಏನಾದ್ರು ತಿಂತೆ. ನಮ್ಮ ಕರುಳೆಲ್ಲ ಬಹಳ ಗಟ್ಟಿ ಭದ್ರ, ಗೊತ್ತಾಯ್ತಾ? ಹೌದು. ನಾವು ಒಂದು ವಾರ ಆಹಾರ ಸೇವನೆ ಮಾಡದಿದ್ರು ನಮಗೇನಾಗುವುದಿಲ್ಲ. ನನಗೂ ಕೂಡ ಒಂದು ವಾರಕ್ಕೆ ಏನು ತೊಂದರೆ ಇಲ್ಲ. ಹೌದಾ? ಹೌದು. ಆದ್ರೂ ನಿನಗೆ ಬರಲೇಬೇಕು. ಬರಲೇಬೇಕು. ನಿನ್ನನ್ನು ಕಳೆದದ್ದು ಹಾಗೆ ನಾನು. ಹಾ. ಧೀರಬಾಹುಕನೇ. ಅವ್ವ. ನಿನ್ನ ಧೀರತೆ ಗೊತ್ತಾಯ್ತು ನನಗೆ. ಹಾ. ತುರಗಗಳನ್ನೆಲ್ಲ ಬಹಳ ಉತ್ತಮವಾಗಿ ನೋಡ್ತಾ ಇದ್ದೀನಿ ನನಗೆ ತಿಳಿದು ಬಂದ ಕಾರಣದಲ್ಲಿ ಹಾ. ನಿನ್ನ ಧೀರನೆಂದು ಸಂಬೋಧಿಸಿದ್ದು. ಆಗ್ಲಿ ಬುದ್ಧಿ. ಧೈರ್ಯಕ್ಕೆ ಸಂಬಂಧಪಟ್ಟದ್ದು. ಹಾ. ಸಂತೋಷ. ಹಾ. ಬರ್ತಿಂತಾದ್ರೆ ಹಾ. ಉತ್ತಮ ತುರಗವನ್ನು ಸಿದ್ಧಪಡಿಸಿದ್ಯಾ? ಹಾ. ಹೌದಲ್ಲ? ಹಿಂದಿನಿಂದ ಬರ್ತೀಯಲ್ಲ? ಖಂಡಿತವಾಗಿ. ಈಗ ತುರಗವನ್ನು ಯಾರು? ಕಂಗೆಟ್ಟು ಬೀದಿಯಲ್ಲಿಯೇ ದಾರಿ ಕಾಣದ ಕಲ್ಲು ಗಿಡ ಮರಗಳಡವುತ್ತಲೇ ಸೋತಿಯ ರಕ್ತದಿಂದಲಲ್ಲಿ ಬೀಳುತ್ತಲೇ ದಾರಿ ನಿಮ್ಮ ಜೊತೆಯ ಬಾದಿಯಲ್ಲಿ ಬಸ ಬೆಳೆದು ಕಾಳಗತ್ತಲೆಯೊಳಗೆ ಕಂಗೆಟ್ಟು ಬೀದಿಯಲ್ಲಿ ಎಂತಹ ಸ್ಥಿತಿ ಬಂದು ಹೋಯ್ತು ನನಗೆ. ಎಲ್ಲ
ಎಲ್ಲ ಹೊಸ ಅನುಭವದ ಹಾಗೆ ಉಂಟು ಈಗ. ಎಷ್ಟು ಕಾಲ ಆಯ್ತು ನಾವು ಹೀಗೆ ಬಾರದೆ, ಅಂದ್ರೆ ಬೇಟೆಗೆ ಹೊರಡದೆ ಅಂತ. ಈ ಮೊದಲೆಲ್ಲ ತುರಗವನ್ನು ಏರಿ ಎಷ್ಟು ಬಾರಿ ಬೇಟೆಯಾಡಿದವನು ನಾನು. ಆ ಅನುಭವಗಳೆಲ್ಲ ಏನಾಗಿ ಹೋಯ್ತಪ್ಪ. ತುರಗವನ್ನೇರಿ ಮೃಗ ಬೇಟೆಯಾಡುತ್ತಾ ಮುಂದುವರಿದ್ರೆ ನನ್ನ ಕಣ್ಣಿಗೊಂದು ಹುಲಿ ಬಿತ್ತಪ್ಪ. ಅದನ್ನು ಬೆನ್ನಟ್ಟುತ್ತಾ ಸಾಗಿದ್ರೆ ಹುಲಿ ಮೆರೆಯಾಯಿತು. ತುರಗ ನನ್ನನ್ನು ದಪ್ಪ ದೂರ ಸಾಗಿತ್ತಲ್ಲ. ಈಗ ನೋಡಿದ್ರೆ ತುರಗ ಸವಾರಿಯೂ ಗೊತ್ತಿಲ್ಲ, ಬೇಟೆಯಾಡೋದು ಗೊತ್ತಿಲ್ಲ ಅಂತ ಆಯ್ತು ನಮ್ಮ ಸ್ಥಿತಿಗೆ. ತುರಗ ಎತ್ತಿ ಹಾಕಿದ್ದು ಎಲ್ಲಿಗೆ? ದೊಡ್ಡ ಒಂದು ಕಮರಿಗೆ ಬಿದ್ದಿದ್ದೇನೆ. ಎಲ್ಲಿ ಬೆಳಕು, ಸುತ್ತಲೊಳಗೆ ಕತ್ತಲೆಯ ಕಾಣ್ತಾ ಇದೆ. ಹೇಗಪ್ಪ ಬೇರೆದ್ದು ಬರಲಿ? ಮುಳ್ಳುಗಳಿಂದ ಕಲ್ಲುಗಳಿಂದ ತರಚಿ ನನ್ನ ಮೈಯಿಂದೆಲ್ಲ ರಕ್ತ ಸೋರುವುದಕ್ಕೆ ತೊಡಗಿದೆ. ಆಯಾಸ ಬಳಲಿಕೆ ಅಧಿಕವಾಗುತ್ತಾ ಇದೆ. ಏನು ಮಾಡೋಣ ಶಿವನೇ? ನನಗೆ ಈ ಸ್ಥಿತಿ ಆದ ಮೇಲೆ ಕೈಕಾಲು ಸರಿಯಿಲ್ಲ ಅವನ ಕತೆ ಎಂತದ್ದು ಅಂತ ನನಗೆ ಈಗ ನೆನಪಾಯ್ತು. ಅವನದ್ದು ಇಷ್ಟೊತ್ತವನ ನೆನಪೇ ಇರಲಿಲ್ಲ. ಜೊತೆಗೊಬ್ಬ ಬಂದಿದ್ದಾನೆ ಅಂತ. ಎಲ್ಲಿ ಬಿದ್ದು ಸತ್ನೋ ಏನಾದ್ನೋ ಪಾಪ. ಆದ್ರೂ ಒಮ್ಮೆ ಕೂಗಿ ನೋಡ್ತೇನೆ. ಬಾವುಕ ಇದ್ದಾನೆ. ಬಾವುಕ ಎಲ್ಲಿದ್ದೀರ ನೀನು? ಎಲ್ಲಿದ್ದೀರಿ ರಾಯರ? ನಾನಿಲ್ಲಿದ್ದೇನೆ. ನಾನಿಲ್ಲಿದ್ದೇನೆ. ನೀವು ಬಿದ್ದೀರಾ? ಬಿದ್ದಿರಲ್ಲ, ಮತ್ತೊಂದು ನೀವು ಬಿದ್ದೀರಾ? ಬಿದ್ದೀರಾ? ಹೌದಪ್ಪ. ಏನಾಯ್ತು ಪ್ರಭು ನಿಮಗೆ? ಕುದುರೆ ಸವಾರಿಯಲ್ಲಿ ನಿಸ್ಸೀಮ ಅಂತ ನನಗೆ ಹೆಸರು ಒಂದು ಕಾಲಕ್ಕೆ. ಇವತ್ತು ತುರಗವೇ ನನ್ನನ್ನು ಎತ್ತಿ ಕೆಳಗೆ ಹಾಕಿ. ಬಹುಶಃ ತುರಗಕ್ಕೆ ಒಳ್ಳೆ ಪಾಠ ಮಾಡಿದ್ದೀನಿ ನೀನು. ನಾನು ಅಷ್ಟನ್ನು ಕಲಿಯಲಿಲ್ಲ ನೋಡು. ಬೇಟೆಯಾಡುತ್ತಾ ಮುಂದುವರಿದ ಕಾಲಕ್ಕೆ ತುರಗ ಎತ್ತಿ ಕಮರಿಗೆ ಎಸೆದು ಎತ್ತಲೋ ಸಾಗಿತ್ತು. ಕತ್ತಲಲ್ಲಿ ದಾರಿ ಕಾಣಿಸುವುದಿಲ್ಲ. ಎದ್ದು ನಡೀಬೇಕು ಅಂತಂದ್ರೆ ಕೈ ಕಾಲುಗಳಿಗೆ ಶಕ್ತಿ ಇಲ್ಲ, ನಿಶಕ್ತಿ ಬಾಧಿಸುವುದಕ್ಕೆ ತೊಡಗಿದೆ. ಆಯಾಸ ಆಯಾಸ ಆಯಾಸ. ನಿನಗೇನಾಗ್ಲಿಲ್ಲಲ್ಲ? ನನಗೇನಾಗ್ಲಿಲ್ಲ ಪ್ರಭು. ನನಗೆ ಬಳಲಿಕೆ ಬಾಯಾರಿಕೆ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಬಾಯಾರಿಕೆ ಆಗ್ತದಾ? ಹೌದು. ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ನಿನ್ನದೊಂದು ಹೊಸ ಪಾಠವ ನನಗೆ. ಬಾಯಾರಿಕೆಗೆ ನೀರು ಕುಡಿಯಬೇಕು, ಜೊತೆಗೆ ಹಸಿವೆ ಆಗುತ್ತದೆ. ಏನು ಮಾಡುವುದ? ಹಸಿವೆ ಆದ್ರೆ ಊಟ ಮಾಡ್ಬೇಕು ಪ್ರಭು. ಏನು ವಿನೋದವ? ನಾನಿಲ್ಲಿ ಸಂಕಟ ಪಡುತ್ತಾ ಇದ್ರೆ ನೀನು ವಿನೋದ ಮಾತಾಡ್ತಾ ಇದ್ದೆ. ಪುಣ್ಯಾತ್ಮ, ಉಣ್ಣಬೇಕು, ಆಹಾರ ತಿನ್ಬೇಕಂದ್ರೆ ಈ ಕಾಡಿನಲ್ಲಿ ಎಲ್ಲಿದೆಯೋ? ಹೌದೇ? ಹೊರಡುವಾಗ ಏನೋ ಹೇಳಿದ್ದೆ ನಾನು. ನಾವೊಂದು 6-7 ದಿವಸದವರೆಗೆ ಏನಾಗ್ಲಿಕ್ಕಿಲ್ಲ. ನಮ್ಮ ಕರುಳಲ ಗಟ್ಟಿ ಅಂತ. ಹೌದು, ಅದೆಲ್ಲ ವಿನೋದಕ್ಕೆ ಹೇಳಿದ್ದ. ನಡೆಯುವುದಕ್ಕೆ ಆಗುದಿಲ್ಲ ತಮಗೆ? ಆಗುವುದಿಲ್ಲ. ಹಸಿವೆ ಆಗುತ್ತದೆ. ಹಸಿವೆ ಆಗುತ್ತದೆ. ನನಗೆ ಉಣ್ಣಬೇಕು, ಎದುರು ನಡೆಯಬೇಕು ಅಂತ. ಹಸಿವಿಂದಿವ ಹಸಗೆಟ್ಟನು ಹಸಿವಿನಿಂದ ಹಸಗೆಟ್ಟನು. ಹಸಿವಿಂದಿವ ಹಸಗೆಟ್ಟನು ಭರಿತ ಪಾಕಗಳಾಗುವುದು, ಭರಿತ ಪಾಕಗಳಾಗುವುದು. ಅರರಿ ಹಸಿವಿಂದಿವ ಹಸಗೆಟ್ಟ ಏನು ಪಾತ್ರೆಯಲ್ಲಿ ತಂಗಳವನ್ನು ಹಾಕಿ ಪೂರ್ಣ ದೃಷ್ಟಿಯನ್ನು ಬೀರಿ ತಡವರಿಸಿದ್ದೇನೆ. ಅಡುಗೆ ಸಿದ್ಧವಾಗಿದೆ. ಇಲ್ಲೇ ಇದ್ದೇನೆ. ನನಗೆ ನಡೆಯಬೇಕು ಅಂತಾದ್ರೆ ಆಹಾರ ಬೇಕು, ಪಾನೀಯ ಬೇಕು. ಊಟ ಮಾಡ್ತೀರಾ? ಹೌದಪ್ಪ. ಎಲ್ಲಿದೆ? ನಾನು ತಂದಿದ್ದೇನೆ. ಎಲ್ಲಿಂದ? ಅರಮನೆಯಿಂದ ಬರುವಾಗ. ಅದು 2-3 ದಿವಸ ಆಯ್ತು. ಹಳಸಿರ್ಬೋದು ಅದು. ಇಲ್ಲ ಇಲ್ಲ, ಹಳಸಲಿಲ್ಲ. ಅಲ್ಲಿ ದೂರದಲ್ಲಿ ಒಂದು ಮರದ ರೆಂಬೆಯಲ್ಲಿ ಕಟ್ಟಿ ಬಂದಿದ್ದೇನೆ. ಅಲ್ಲಿ ನಿನ್ನ ಜಾತಿಯವ ಯಾರಾದ್ರೂ ಬಂದು ಈಗ ಕೊಂಡು ಹೋಗಿರ್ಬೋದು. ಈ ಕಾಡಿನಲ್ಲಿಯೂ ನನ್ನ ಜಾತಿಯವರು ಇದ್ದಾರೆ. ಯಾರಾದ್ರೂ ಮಂಗಗಳು ಕೊಂಡು ಹೋಗಿರ್ಬೋದು ಅಂತ ಹೇಳೋದು ನಾನು.
ಕಟ್ಟಿದ ಈ ಮಂಗ ಎಷ್ಟು ದೊಡ್ಡವ, ಅವುಗಳಿಗೆ ಸಿಕ್ಲಿಕ್ಕಿಲ್ಲ. ಅದೇನು ಮರದ ರೆಂಬೆಯಲ್ಲಿ ಕಟ್ಟಿದ್ರೆ ಸಿಗ್ಲಿಕ್ಕಿಲ್ವ? ಅಷ್ಟು ಭದ್ರವಾಗಿ ಕಟ್ಟಿದ್ದೇನೆ. ಹಾ. ಹಾಗೆ ನಾವು ಅಲ್ಲಿ ನಾವು ಅದನ್ನು ಉಣ್ಣಬಹುದು. ಯಾವುದು ಅದ ಕೊಡ್ತೀಯಾ? ಕೊಡ್ತೇನೆ, ತೆಗೆದುಕೊಂಡು ಬಾ. ತೆಗೆದುಕೊಂಡು ಬರುವುದಲ್ಲ, ನಾವೇ ಅಲ್ಲಿಗೆ ಹೋಗಬೇಕು. ನನಗೆ ಎದ್ದು ನಿಲ್ಲುವುದಕ್ಕೆ ಶಕ್ತಿ ಇಲ್ಲ ಪುಣ್ಯಾತ್ಮ. ಇಲ್ಲೇ ತಂದ್ರೆ ಇಲ್ಲೇ ಉಣ್ಣುವುದಾ? ಹೌದು. ನನ್ನ ಅಜ್ಜಿ ಒಂದು ಮಾತು ಹೇಳಿದ್ದಾರೆ, ಏನು? ಕೈ ಕಾಲು ತೊಳೆಯದೆ ಉಂಡರೆ ಶನಿ ಹಿಡಿತದೆ ಅಂತ. ಯಾವ ಶನಿಯೋ? ಆಪಧರ್ಮ ಅಂತ ಒಂದು ಉಂಟೋ ಇಲ್ವೋ ಹೇಳು? ಅದಿಲ್ಲ. ಕೈ ಕಾಲು ತೊಳಿಲಿಕ್ಕೆ ನೀರು ಹುಡುಕಿಕೊಂಡು ಹೋಗಬೇಕಾ ಬೇಡ? ಬೇಕು. ನೀರಿನ ಆಸರೆ ಅದು ನೀರು ಎಲ್ಲ ಉಂಟು, ನಾವು ಹುಡುಕುತ್ತಾ ಹೋಗುವ. ಅಲ್ಲವರೆಗೆ ಹುಡುಕುತ್ತಾ ಹೋಗಾಗ ನನ್ನ ಪ್ರಾಣ ಪಕ್ಷಿ ಉಳಿಬೇಕೋ ಬೇಡ? ಇಲ್ಲ, ನಿಮ್ಮನ್ನು ಆಧರಿಸುವುದಕ್ಕೆ ನಾನು ಇದ್ದೇನಲ್ಲ. ಯಾರು? ನಾನು. ಆಧರಿಸಿ? ಹೌದು. ಎಷ್ಟನ್ನು? ನಿಮ್ಮನ್ನು ಒಬ್ಬರನ್ನು. ಹೌದಾ? ನಿನಗೆ ಎದ್ದು ನಡೆಯುವುದಕ್ಕಾಗುವುದಿಲ್ಲ. ನಾನೀಗ ನಡೀಲಿಕ್ಕೆ ಸುದೃಢವಾದಂತ ನನ್ನನ್ನು ಆಧರಿಸ್ತಿದ್ದೆ ಬೇರೆ ಹೇಳ್ತಿ. ನಾನು ಈ ಕೋಲನ್ನು ನಂಬುದಲ್ವೋ? ಕೋಲನ್ನ ಕಾಲವನ್ನು ಅದನ್ನು ನಂಬುದಂದ್ರೆ ಇದು ನನಗೆ ಆಧಾರ, ನಿಮಗೆ ನಾನು ಆಧಾರ. ಹಾಗೆ ಈಗ ನಾನು ಬಾರದೆ ಕೈಕಾಲು ತೊಳೆದೆ ನೀನು ನನಗೆ ಆಹಾರ ಕೊಡುವುದಿಲ್ಲ. ನೀನು ಆಹಾರ ಕೊಡದಿದ್ರೆ ನಾನು ಬದುಕುವುದಿಲ್ಲ. ಹಾಗಾದ್ರೆ ಏನು ಮಾಡುವುದು ಈಗ? ಅಲ್ಲಿಗೆ ಹೋಗುದು. ನನ್ನನ್ನು ಆಧರಿಸಿ ಕರೆದೊಯ್ಯುತ್ತಿ ಅಂತಾದ್ರೆ ಇದು ನಾನು ಸಿದ್ಧನಿದ್ದೇನೆ. ಎಲ್ಲ ಎಲ್ಲ ಹೇಳ್ತೇನೆ. ಪ್ರಭು, ನೀನು ಆಧರಿಸುವ ನೀನೇನು? ನಿಮಗೆ ನೋವಾಯ್ತಾ? ನನ್ನನ್ನು ಪೂರ್ಣ ಕೊಲ್ಲುವ ಯೋಚನೆ ಹಾಗೆ ನೋವಾಯ್ತಾ ಪ್ರಭು? ನಾನು ಕೋಲನ್ನು ಭದ್ರವಾಗಿ ಊರ್ಲಿಲ್ಲ. ನಾನು ಕೋಲನ್ನು ನಂಬಿದೆ, ನೀವು ನನ್ನನ್ನು ನಂಬಿದಿರಿ. ಕೋಲು ಜಾರಿತು, ನಾನು ಬಿದ್ದೆ, ನೀವು ಬಿದ್ದೀರಿ. ಬೇಡ, ಇದೆಲ್ಲ ಬೇಡ. ನಿನ್ನ ಆಹಾರ ಇಲ್ಲಿಗೆ ಇಲ್ಲ ಇಲ್ಲ, ಆಗುತ್ತದೆ ಆಗುತ್ತದೆ. ನಾನು ಕೋಲನ್ನು ಸ್ವಲ್ಪ ಭದ್ರವಾಗಿ ಊರ್ತೇನೆ. ಏನಾಗ್ಲಿಕ್ಕಿಲ್ಲ. ಕೋಲು ಉಳಿತಿಲ್ರಿ. ಬನ್ನಿ, ಕಲ್ಲು ಕಲ್ಲು ಉಂಟಲ್ಲಿ, ಮುಳ್ಳು ಮುಳ್ಳು. ರುಚಿಕರಗೆ ಮೆಚ್ಚಿ ಬಾಬುಕದಿಂದ ಇರು ಎನಗೆ ಸೌಖ್ಯ ರಚಿಸಿಕೊಂಡನಿಗೆಯ ಪರಮಾತ್ಮನಿಂದ ಹರುಷರು ರುಚಿಕರಗೆ ಮೆಚ್ಚಿ ಪರಮಾಶ್ಚರ್ಯ ಪರಮಾಶ್ಚರ್ಯ. ಕ್ಷಣ ಮಾತ್ರದೊಳಗೆ ಮಾಡಿದಂತ ಅಡುಗೆ ನನಗೊಮ್ಮೆ ನಳಮಹಾರಾಜನ ಅರಮನೆಯಲ್ಲಿ ಊಟ ಮಾಡಿದ ನೆನಪಾಗಿ ಹೋಯಿತು. ಅವರ ಆಪ್ತ ಬಳಗದಲ್ಲಿರುವಂತಹ ನಾನು ಅವರ ಜೊತೆಗೆ ಕುಳಿತು ಊಟ ಮಾಡಿದ್ದೆ, ಅದೇ ರುಚಿ. ಇವನಿಗೂ ಕರಗತವಾಗಿದೆ ಆ ರುಚಿ. ನನ್ನನ್ನು ಸಂತೋಷಪಡಿಸಿದ, ಹೊಟ್ಟೆ ತುಂಬಿಸಿದ, ರುಚಿಕರವಾದಂತಹ ಭೋಜನವನ್ನು ಕಾಡಿನಲ್ಲಿ ನೀಡಿ ಆಗಲೇ ಊಟ ಮುಗಿದಿದೆ. ನೀನು ಏನು ಮಾಡ್ತಾ ಇದ್ದೀಯ? ನೀವು ಎದ್ದು ಬಂದದಯ್ಯ. ಮತ್ತೆ ನಾನು ನೀವು ಊಟ ಮಾಡಿದ ಸ್ಥಳದಲ್ಲಿ ಎಲೆ ಇತ್ತಲ್ಲ, ಅದನ್ನು ದೂರಕ್ಕೆ ಬಿಸಾಡಿ ಶುಚಿಗೊಳಿಸಿ ಬಂದದ್ದು. ಈ ಕಾಡಲ್ಲಿ ಅದೆಲ್ಲ ಬೇಕೇನೋ? ಯಾಕೆ? ನಾವು ಉಂಡ ಸ್ಥಳದಲ್ಲಿ ನೊಣಗಳೆಲ್ಲ ಕುಳಿತ್ರೆ ಸತ್ತ ಮೇಲೆ ಹೆಣದ ಮೇಲೆ ಬಂದು ನೊಣಗಳು ಕುಳಿತುಕೊಳ್ತಾವಂತೆ. ನನ್ನ ಅಜ್ಜಿ ಹೇಳಿದ್ದು. ನಿನಗೆಲ್ಲ ಅಜ್ಜಿ ಅಜ್ಜ ಹೇಳಿದ ಕಥೆ ನೆನಪಾಗ? ಮೊದಲಿನ ಕಥೆ ನೆನಪು. ನಿನಗೆ ಈ ಸ್ಥಿತಿ ಬಂದ ಮೇಲೆ ಅಂತೂ ಶ್ರದ್ಧೆ ಅದರಲ್ಲಿ ಹೌದೌದು, ದೊಡ್ಡದಲ್ಲ. ಆಪದ್ಧರ್ಮ ಅಂತ ಒಂದು ಇದ್ದೇ ಇದೆ. ಆದ್ರೂ ಹೋದಲ್ಲಿ ಶಿಸ್ತು ಬಿಡುವುದಿಲ್ಲ ಅಂತ ಅದ್ರದ್ದು ನಿನಗೆ ಒಳ್ಳೇದು. ಒಳ್ಳೇದಾಯ್ತು, ಹೊಟ್ಟೆ ತುಂಬಿದ ನನಗೆ. ರುಚಿಯಾದ ಊಟ. ರುಚಿ ಹೌದಪ್ಪ. ಕುದುರೆಗೆ ಕೊಡುವುದಕ್ಕೆ ತಂದ ತಂಗುಳ, ನೀವು ಅದನ್ನು ರುಚಿ ಅಂತ ಹೇಳ್ತೀರಲ್ಲ. ಕುದುರೆಗೆ? ನಮ್ಮಲ್ಲಿ ಕುದುರೆಗೆ ಇಂಥ ಒಂದು ಭೋಜನ, ಆಹಾರ ಮನುಷ್ಯರಿಗಿಂತದಿಲ್ಲ. ಹಾಗಿದ್ರೆ ಮನುಷ್ಯರಿಗೆ ಬೇರೆ ಶ್ರೇಷ್ಠವಾದದ್ದು ಕುದುರೆಗೆ ಅಂತ ಹೇಳುದು ನೀವು. ಶ್ರೇಷ್ಠ ನಿಮಗಾಗಿರ್ಬೋದು. ಹಸಿವಾದಾಗ ಎಂತ ನಳಮಹಾರಾಜರಿಗೆ ದೇವತಾನುಗ್ರಹದ ಮೂಲಕವಾಗಿ ಅವರಿಗೆ ರುಚಿ ರುಚಿಯಾದಂತಹ ಭೋಜನ ಮಾಡುವ ಸಾಮರ್ಥ್ಯ ಉಂಟು ನಮಗೆ ಗೊತ್ತಿದೆ. ಅವರ ಮದುವೆಯ ಕಾಲದಲ್ಲಿ
ಸುಮನಸರೇ ಪ್ರಸನ್ನರಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ನಳಪಾಕ ಅಂತಲೇ ಉಂಟಲ್ವ, ಅವರ ಜೊತೆಗೆ ಅರಮನೆಯಲ್ಲಿ ನಾನು ಊಟ ಮಾಡುವಾಗಲೂ ಈ ರುಚಿ ಇತ್ತು ನನಗೆ. ಅದೇ ನೆನಪಾಯ್ತು, ಈಗ ಸಂತೋಷ ಆಯ್ತು ನನಗೆ. ಅಲ್ಲಿ ಇದ್ದ ಕಾರಣ ನಿನಗೆ ರುಚಿ ಬಂದದ್ದೇನೋ. ಇರ್ಬೋದು. ಆಯ್ತು, ನೆಮ್ಮದಿ ಆಯ್ತು. ನನ್ನ ಹೊಟ್ಟೆ ತುಂಬಿಸಿದ್ದಿ, ರುಚಿಯಾದಂತಹ ಭೋಜನ ನೀಡಿದ ಕಾರಣದಿಂದಾಗಿ ನಿನಗೆ ನಾಳೆ ಅರಮನೆಯಲ್ಲಿ ಕೆಲಸ ಇಲ್ಲ. ತಮ್ಮಯ್ಯ ಬುದ್ಧಿ ತಮ್ಮಯ್ಯ, ನೀವು ಹಾಗೊಂದು ಮಾಡಬೇಡಿ. ಎಲ್ಲರೂ ತಿಳ್ಕೊಳ್ಳಿ, ಯಾರಾದ್ರೂ ದೊಡ್ಡವರಿಗೆ ಅನ್ನ ಕೊಡೋದಕ್ಕೆ ಹೋಗಬೇಡಿ. ಇದ್ದ ಉದ್ಯೋಗವೂ ಹೋಗ್ತದೆ. ನನ್ನ ಉದ್ಯೋಗ ತೆಗಿಬೇಡಿ. ನಿನಗೆ ಉದ್ಯೋಗ ಇಲ್ಲ ಅಂದದ್ದು ಯಾವುದನ್ನು ನಾನು ಈಗ ಮಾಡುವ ಉದ್ಯೋಗ ಇಲ್ಲ ಅಂತ ಹೇಳಿ ಬೇರೆ ಇಷ್ಟು ಒಳ್ಳೆ ಅಡುಗೆ ಮಾಡುವವರನ್ನು ನಾನು ಕುದುರೆಲಾಗಲು ನಿಲ್ಲಿಸ್ತೇನೆ. ನನ್ನದು ಇಷ್ಟು ಕಾಲ ಗೊತ್ತಾಗ್ಲಿಲ್ಲ ನನಗೆ ಅಂತ. ಹಾಗಿದ್ರೆ ನನಗೆ ಕುದುರೆ ನೋಡಿಕೊಳ್ಳುವ ಕೆಲಸ ಇನ್ನು ಇಲ್ಲ. ನಿನಗಿನ್ನು ಕುದುರೆ ಕಾಸ್ತಾರ ವೃತ್ತಿ ಅಲ್ಲ. ನೀನು ಇನ್ನು ಮುಂದೆ ಅರಮನೆ ಅಡುಗೆ ಭಟ್ಟ. ಕ್ಷಮಿಸಬೇಕು. ಅಲ್ಲ, ನಾನು ಅಡುಗೆ ಮಾಡಿದ್ರೆ ಊಟ ಮಾಡುದು ಯಾರು ಅಂತ ಬೇಕಲ್ಲ. ಮಹಾರಾಜನಾದ ನಾನೇ ಊಟ ಮಾಡಿದ ಮೇಲೆ ಇನ್ನು ಉಳಿದವರೇನು ಪ್ರಶ್ನೆ ಮಾಡ್ತಾರೆ ಯಾರು? ನೀನು ಎಲ್ಲರಿಗೆಲ್ಲ ಛತ್ರಕ್ಕೆ ಅಲ್ಲ, ನಮ್ಮ ಗಣ್ಯರ ಭೋಜನ ಅಂತ ಉಂಟಲ್ಲ ಅರಮನೆಯಲ್ಲಿ, ಅದನ್ನು ಮಾಡಿ ಬಡಿಸಿದ್ರೆ ಸಾಕು. ನಿನಗಿನ್ನು ಅಡುಗೆ ಭಟ್ಟನ ವೃತ್ತಿ. ಮತ್ತೆ ಈ ಬಟ್ಟೆ ಆಗ್ಲಿಕ್ಕಿಲ್ಲ ಅಡುಗೆ ಭಟ್ರಿಗೆ. ನನಗೆ ಬಟ್ಟೆ ಆದಿತ್ತು. ಕಪ್ಪು ಬಟ್ಟೆ ಬೇಡ ಅಡುಗೆ ಭಟ್ರಿಗೆ. ಕಪ್ಪು ಬಟ್ಟೆ ಅಷ್ಟು ಚಂದ ಕಾಣುದು. ಮತ್ತೆ ಯಾವ ಬಟ್ಟೆ? ಒಳ್ಳೆ ಬಿಳಿ ಬಟ್ಟೆ. ಬಿಳಿ ಬಟ್ಟೆ ನನಗೆ ಬೇಡವೇ ಬೇಡ. ಯಾವಾಗ ನಾನು ಹೇಳಿದ ಅರ್ಥದಲ್ಲಿ ಅಲ್ಲ, ಕೊನೆ ಬಿಳಿ ಬಟ್ಟೆ ಅಲ್ಲ, ಕೊನೆಗೆ ಬೇಕಿದ್ರೆ ಬಟ್ಟೆ ಶುಭ್ರವಾಗಿರ್ಬೇಕು ಅಂತ, ಬೆಳ್ಳಗೆ. ಮತ್ತೆ ಒಂದು ಕಪ್ಪಾದ್ರೇನು ಬೆಳ್ಳಗಾದ್ರೆ ಅಷ್ಟೇ. ಶುಚಿ ಮಡಿ ಇದ್ರೆ ಆಯ್ತು. ಮತ್ತೆ ನೀನು ಮಸಿಯ ಬಳಿಗೆ ಹೋಗುವಾಗ, ಒಲೆ ಬಳಿಗೆ ಹೋಗುವಾಗ ಮಸಿ ಆಗುವುದಿಲ್ಲ. ಅದು ಬಿಳಿ ಬಟ್ಟೆ ಹಾಕಿದ್ರೆ ಮಸಿ ಆಗುದು. ಆಯ್ತು. ಮತ್ತೆ ನಿನ್ನ ಹೆಸರು ಎಂತದ್ದು? ಬಾವುಕಾಂತ. ಬಾವುಕಾಂತ. ಅಡುಗೆ ಭಟ್ರಿಗೆ ಆ ಹೆಸರಷ್ಟು ಚಂದ ಕಾಣುವುದಿಲ್ಲ. ಮತ್ತೆ ಅಡುಗೆ ಭಟ್ರಿಗೆ ಒಂದು ಹೆಸರು ಬೇಕು, ಒಳ್ಳೆ ಒಳ್ಳೆ ಹೆಸರು ಬೇಕು. ಅಡುಗೆ ಭಟ್ರಿಗೆ ಏನಿಲ್ಲ ಅಂತ ಅದ್ರೊಂದು ಹೆಸರು ಆದ್ರೂ ಹೆಸರು ಸರಿ, ನೀವು ಒಳ್ಳೆ ಬೇಕು. ಯಾವ ಹೆಸರು ಇಡ್ತಿರೋ? ನಿನಗೆ ಯಾವ ಹೆಸರು ಆದಿತ್ತಪ್ಪ? ಮಹೇಶ ಭಟ್ಟ. ಮಹೇಶ ಭಟ್ಟ ಅದು ಒಳ್ಳೆ ಹೆಸರು ಅಲ್ಲ. ಮತ್ತೆ ಬೇಡ, ಸುಬ್ರಾಯ ಭಟ್ಟ ಅಂತ ಆದಿತ್ತ. ಅವರು ಇದ್ದಾರಲ್ಲ ಇಲ್ಲಿ ಆ ಹೆಸರಿನವರು. ಇದ್ದಾರ? ಆ ಹೆಸರಿನವರು ಇರುವಾಗ ಮತ್ತೊಂದು ಹೆಸರಿಟ್ರೆ ಕಷ್ಟ ಆಗ್ತದೆ. ಬೇಡ, ನೀವು ಯೋಚನೆ ಹೆಸರು ಹೋಗಿದಾಗ ಇಬ್ರು ಓ ಅಂತ ಹೇಳುದು ಯಾಕೆ? ಅದು ಬೇಡ. ಅಡುಗೆ ಭಟ್ಟ ಪ್ರಸಿದ್ಧರೊಬ್ರು ಮೊದಲಿದ್ರು ಇಲ್ಲಿ. ಪುಟ್ಟಣ್ಣಯ್ಯ. ಪೊಟ್ಟು ಕಣ್ಣಯ್ಯ. ಪೊಟ್ಟು ಕಣ್ಣಲ್ಲ, ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ ಪುಟ್ಟಣ್ಣಯ್ಯ. ನೀನಿನ್ನು ಹೋಗುವಾಗ ಅಲ್ಲಿ ಅಂತದ್ದು ಅಡುಗೆ ಭಟ್ಟ ಪುಟ್ಟಣ್ಣಯ್ಯ. ನಿನ್ನಲ್ಲಿ ಎಷ್ಟು ಪ್ರೀತಿ ಬಂತು, ಎಷ್ಟು ಸಲುಗೆ ಬಂತು, ಎಷ್ಟು ವಿಶ್ವಾಸ ಬಂತು ಎಂಬುದು ಈ ಕಾಲದಲ್ಲಿ ನಿನಗೆ ಅನುಭವ ಆಗಿರ್ಬೇಕು. ಅಡುಗೆ ಮನೆಯಲ್ಲಿ ಒಬ್ಬನನ್ನು ಅಡುಗೆ ಭಟ್ಟನಾಗಿ ನೇಮಿಸಬೇಕು ಅಂತಾದ್ರೆ ಅವನಲ್ಲಿ ವಿಶೇಷವಾದಂತಹ ವಿಶ್ವಾಸವನ್ನು ದೊರೆಯಾದವನು ಹೊಂದಬೇಕು. ಹೌದು ಬುದ್ಧಿ. ಕೆಲವರನ್ನೆಲ್ಲ ಹಾಕಿದ್ರೆ ವಿಷ ಹಾಕುವುದಲ್ಲ ದೊರೆ. ಹಾಗಾಗಿ ನಿನ್ನಲ್ಲಿ ವಿಶ್ವಾಸ ಮೂಡಿದೆ. ನೀನು ಅರಮನೆಯ ಆಪ್ತ ಬಳಗದ ಅಡುಗೆ ಭಟ್ಟನಾಗಿ ನನ್ನ ಜೊತೆಗೆ ಅರಮನೆ ಸೇರು. ನಿಮ್ಮ ಆಜ್ಞೆಯಂತೆ ನಡೆಯುತ್ತೇನೆ. ದಮಯಂತಿ ಪುತ್ರರು ಬರಲು ಕಂಡು ಭೀಮರಾಯನು ಬೇಗ ಎತ್ತಿಕೊಳ್ಳಿಸಿಕೊಳ್ಳ. ಮಹಾರಾಜ ಹೀಗೆ ಬರಬೇಕು, ಹೀಗೆ ಬರಬೇಕು. ನಮ್ಮ ಪರಿಚಯ ನನಗಿಲ್ಲದ್ದೇನಲ್ಲ. ಪುಣ್ಯಭೂಮಿಯಾದಂತಹ ನಿಷದದ ಚಕ್ರವರ್ತಿ ಚಂದ್ರವಂಶೀಯ ನಳನ ಕುಲಪುರೋಹಿತರಲ್ಲವೇ ತಾವು? ಹೌದು ಮಹಾರಾಜ. ನಿಮ್ಮ ಮುಖ ಇಂದಿನಂತಿಲ್ಲ, ಕಳೆಗುಂದಿದೆ. ಹೌದು. ಜೊತೆಯಲ್ಲಿಬ್ಬರು ಮಕ್ಕಳು. ನೀವು ಇಷ್ಟೇ ಮಂದಿ ಬಂದಿದ್ದೀರಿ, ಏನು ವಿಶೇಷ? ಏನು ಬಂದ್ರಿ ಸ್ವಾಮಿ? ನಿನ್ನಲಿ ನನಗೆ ಬಂದ ಕಷ್ಟವ ಎಂದು ಹೇಳಲಿ, ನನಗೆ ಬಂದ ಕಷ್ಟವ ಎಂದು ಹೇಳಲಿ. ದುಷ್ಟ ಪುಷ್ಕರ ನಡನೆ ಲೆತ್ತವಾಣಿ ಅಷ್ಟಭಾಗ್ಯಗಳನ್ನೇ ಸೃಷ್ಟಿ
ಬರುದು ಬಹಳ ಕಾಲದ ಬಳಿಕವಾದರೂ ಸಹ ಪರಿಚಯ ಇಲ್ಲದವರು ನಾವಿರುವರು ಅಲ್ಲ. ಅಲ್ಲ ಸ್ವಾಮಿ. ನಳಮಹಾರಾಜನ ಕುಲಪುರೋಹಿತ ನಾನು. ಹೌದು. ನಿಷಧಾವರಿ ಬೆಳಗುತ್ತಿದ್ದ ಆ ಕಾಲದಲ್ಲಿ ನಾವು ಸಂತೋಷದ ಜೀವನವನ್ನು ಸಾಗಿಸುತ್ತಾ ಇದ್ದೆವು. ಏನು ಮಾಡುದು, ನಿಮ್ಮಲ್ಲಿಂದ ಸಂಬಂಧವೂ ಆಯಿತು. ಹಾಗೆ ದಮಯಂತಿ ದೇವಿ 2 ಮಕ್ಕಳನ್ನೂ ಹೆತ್ತಲು. ಇದು ನಳ ಚಕ್ರವರ್ತಿಯ ದಮಯಂತಿ ದೇವಿಯ ಸುಪುತ್ರ ಮಗ ಮತ್ತು ಮಗಳು. ಸ್ವಾಮಿ, ಮಕ್ಕಳು ಅಳ್ತಾ ಇದ್ದಾರೆ. ಹೌದು. ನೀವು ಚಿಂತೆಯಲ್ಲಿದ್ದೀರಿ. ಗ್ರಹಿಸಿದ್ರೆ ಚಿಂತೆ ಇಲ್ಲದೆ ಮತ್ತೆ ಏನು? ಸುಖ ಸಂತೋಷದಲ್ಲಿ ದಿನ ಕಳೆಯುತ್ತಾ ಇದ್ದಾಗ ಒಂದು ದಿನ ನಿಜ ಸೋದರನೇ ಆದಂತಹ ಪುಷ್ಕರನ ಆಗಮನವಾಯಿತು ಅರಮನೆಗೆ. ಅಣ್ಣ ತಮ್ಮಂದಿರು ಸುಖ ದುಃಖಗಳನ್ನು ಮಾತನಾಡಿ ಆ ಬಳಿಕ ಸರಸದಾಟಕ್ಕೆ ದ್ಯೂತವನ್ನಾಡಬೇಕು ಅಂತ ಬಳಸಿಕೊಂಡ್ರವರು. ದ್ಯೂತ ದುರ್ವ್ಯಸನಗಳಲ್ಲಿ ಒಂದು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ, ಹೇಳುವ ಅಧಿಕಾರ ಉಂಟು. ಆದ್ರೂ ಚಕ್ರವರ್ತಿಗಳು ತಾನೆ, ಏನು ಹೇಳಲಿಲ್ಲ. ಆಕ್ಷೇಪಿಸದೆ ಉಳಿದಿರಿ. ಮುಂದುವರಿಯಿತು. ದ್ಯೂತದಲ್ಲಿ ಕಳಕೊಂಡ್ರು ಎಲ್ಲವನ್ನು ಚಕ್ರವರ್ತಿಗಳು. ಗೆದ್ದ ತಮ್ಮನಿಗೆ ಎಲ್ಲವನ್ನೂ ಒಪ್ಪಿಸಿ ಪತ್ನಿ ಪುತ್ರರ ಸಮೇತ ಹೊರಟರು ಕಾಡಿಗೆ. ಹೊರಟಾಗ ನನಗೆ ತಡೆಯಲಾರದೆ ನಿಲ್ಲಲಾರದೆ ಸಂಕಷ್ಟದಿಂದ ಬೇಡಿಕೆಯನ್ನು ಮುಂದಿರಿಸಿ ನಾನು ಬರ್ತೇನೆ, ಕರೆದುಕೊಂಡು ಹೋಗಿ ಅಂತ ಯಾಚಿಸಿದೆ. ಏನು ಸಮ್ಮತಿ ಸಿಕ್ಕಿತು. ಒಟ್ಟಿಗೆ ಹೋದೆ. ನಡೆದು ನಡೆದು ಬಹಳ ದೂರ ಸಾಗಿದಾಗ ಈ ಮಕ್ಕಳ ಸ್ಥಿತಿಯನ್ನು ಕಂಡು ಅಮ್ಮನವರಿಗೆ ಕಣ್ಣೀರು ಸುರಿಯಿತು. ನನ್ನ ಮಗಳಿಗೆ ಮಕ್ಕಳ ಅಪ್ಪನಲ್ಲಿ ಬೇಡಿಕೊಂಡ್ರು ಅಮ್ಮನವರು. ನಮ್ಮ ಅಪ್ಪನ ಮನೆಗೆ ಪುರೋಹಿತರ ಜೊತೆಯಲ್ಲಿ ಕಳುಹಿಸಿಕೊಟ್ರೆ ಆ ಮಕ್ಕಳಲ್ಲಿ ಬೆಳೆಯಲಿ, ಮುಂದೆ ಏನಾಗ್ತದೋ ದೈವೇಚ್ಛೆ ಅಂತ ಹೇಳಿದ್ದಕ್ಕೆ ಚಕ್ರವರ್ತಿಗಳು ತುಂಬು ಮನಸ್ಸಿನಿಂದ ಕಳಿಸಿಕೊಟ್ಟಿದ್ದಾರೆ. ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೇನೆ. ಹೌದು ರಾಜ, ನನ್ನ ಮಗಳು ಸುಖವಾಗಿರ್ತಾಳೆ, ಚಕ್ರವರ್ತಿಯ ಮಡದಿಯಾಗಿರ್ತಾಳೆ, ಅವಳ ಬದುಕು ಭವ್ಯ ಆಗುತ್ತದೆ ಅಂತ ನಾನು ಭಾವಿಸಿದ್ರೆ ನನ್ನ ಮಗಳಿಗೂ ನನ್ನ ಅಳಿಯರಿಗೂ ಈ ದುರವಸ್ಥೆ ಬಂತೆ. ಚಕ್ರವರ್ತಿಗಿಂತಲೂ ಒಂದಂಗುಲ ಮಿಗಿಲು ತಮ್ಮ ಯೋಗ್ಯತೆ. ತಮ್ಮಂತಹವರು ಅಂತಹ ಆಸ್ಥಾನದಲ್ಲಿದ್ದಾಗಲೂ ನನ್ನ ಅಳಿಯರಿಗೆ ಇಂಥ ದುರ್ಬುದ್ಧಿ ಬಂತಲ್ಲ ಸ್ವಾಮಿ. ವಿಧಿ ವಿಧಿ. ನನ್ನ ಮಗಳನ್ನ ಚಕ್ರವರ್ತಿಗೆ ಕೊಟ್ಟು ಲಗ್ನಗೈಯುವ ಸಂದರ್ಭದಲ್ಲಿ ಅದೆಷ್ಟು ಆಸೆ ಪಟ್ಟಿದ್ದೆ ನಾನು, ಅದೆಷ್ಟು ಕನಸುಗಳನ್ನು ಕಂಡಿದ್ದೆ. ಆದ್ರೆ ಎಲ್ಲ ನಿಷ್ಫಲ ಆಯ್ತಲ್ಲ. ಗಿಳಿಯೊಂದನ್ನು ಸಾಕಿ ಗಿಡುಗನ ಕೈಗಿತ್ತಂತೆ ನನ್ನ ಮಗಳನ್ನ ನಾನಿಂತಹ ಕಷ್ಟದ ಮಡುವಿಗೆ ನೂಕಿದನಲ್ಲ ಸ್ವಾಮಿ. ಸಮಾಧಾನ 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 ಮಾಡಿ. ಮೊದಲು ಈ ಮಕ್ಕಳನ್ನು ಸಾಂತ್ವನಗೊಳಿಸಬೇಕಾದ್ದು ಹಿರಿಯರಿಗೆ ಕರ್ತವ್ಯ. ಅಳಬೇಡಿ ಮಕ್ಕಳೇ, ಎತ್ತಿ ಮಗ, ಅಳಬೇಡಿ. ಈ ಮಕ್ಕಳ ಕಣ್ಣೀರನ್ನು ಕಾಣುವುದಕ್ಕೆ ನನಗೆ ಸಾಧ್ಯ ಆಗುತ್ತಾ ಇಲ್ಲ. ಹೌದು, ಮಕ್ಕಳಿಗೆ ಈ ಪ್ರಾಯದಲ್ಲಿ ಬೇಕಾದ ತಾಯಿ ಅಲ್ವೇ? ಈ ಮಕ್ಕಳಿಗೆ ಮುದುಕ ಏನು ಕೊಟ್ಟಾನು ಹೇಳಿ. ಸಮಾಧಾನ. ತಾಯಿಯ ತಾಯಿ ಇದ್ದಾರಲ್ಲ, ಅವಳಿದ್ದಾಳೆ. ಅವರಿಗೆ ಸ್ವಾಮಿ, ಅವರಿಗೆ ದೂರದಿಂದ ಬಂದಿದ್ದೀರಿ. ಮಕ್ಕಳು ಹಸಿವಿನಿಂದ ಕಂಗಾಲಾಗಿದ್ದಾವೆ. ತಮಗೆ ಪ್ರತ್ಯೇಕ ಒಂದು ಆತಿಥ್ಯದ ವ್ಯವಸ್ಥೆಯನ್ನು ಮಾಡ್ತೇವೆ. ನಮಗೆ ಆತಿಥ್ಯ ಏನು ಮತ್ತೊಂದೇನು, ಈ ಮಕ್ಕಳು ಚೆನ್ನಾಗಿರ್ಲಿ. ಒಟ್ಟು ಅಜ್ಜಿಯ ಮನೆಗೆ ಹೋಗಿ ಮಕ್ಕಳೇ. ಮರುಗುತ್ತ ಮನದಿ ಚಿಂತಿಸುತ್ತವನಿಪನು ಕರೆದು ತನ್ನಯ ಪುರೋಹಿತ ಸುದೀವರ ಹರಿಯದಿನ್ನೋ ಬರಣಿ ದಯವಿಟ್ಟು ನೀನು ತರಣೆಯಲ್ಲಿ ಪಡೆಯುವ ನಿರಾಳವೋ. ಓ ಸುದೇವ ಭಟ್ರೆ,
ಮಹಾರಾಜ ಯಾಕೆ ಕರೆಸಿಕೊಂಡು ಹೇಳು. ತಮ್ಮ ಮಾತು ಸತ್ಯವಾಗಲಿ ಸ್ವಾಮಿ. ಏನು? ಈ ಸಭೆಯಲ್ಲಿಯೇ ನೀವೊಬ್ಬರು ಒಂದು ಕಡೆಯಲ್ಲಿ ಕುಳಿತವರು. ಹೌದು. ಇಲ್ಲಿ ನಡೆದ ವಿದ್ಯಮಾನಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಸರಿಯಪ್ಪ. ನನ್ನ ಮೊಮ್ಮಕ್ಕಳ ಅವಸ್ಥೆ ಹೀಗಾಯ್ತು, ನನ್ನ ಮಗಳು ನನ್ನ ಅಳಿಯನ ಅವಸ್ಥೆ ಇನ್ನೇನಾಗಿದೆಯೋ ಗೊತ್ತಿಲ್ಲ. ತಾಯಿ ಇಲ್ಲದ ಮಕ್ಕಳು ಕಣ್ಣೀರು ಸುರಿಸ್ತಾ ಇದ್ದಾವೆ. ಅಮ್ಮ 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 ಬೇಕು ಅಂತ ಕೇಳ್ತಾರೆ. ಸತ್ಯ. ಆದ್ರೆ ಈ ಮುದುಕರಿಗೆ ಆ ಮಕ್ಕಳ ಅಮ್ಮರನ್ನ ಹುಡುಕಿ ತರುವುದಕ್ಕೆ ಸಾಧ್ಯವೇ? ತಾವು ಸಾಮಾನ್ಯರಲ್ಲ ಸ್ವಾಮಿ. ನನಗೊಂದು ಉಪಕಾರ ಮಾಡಬೇಕು. ಏನು? ತಾವು ತಿಳಿಯದ ದೇಶ ಇಲ್ಲ. 5 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದವರು ನೀವು. 22 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವವರು. ಆದ್ರೆ ಬಹಳಷ್ಟು ತಿರುಗಾಟ ಮಾಡಿದ್ದೀರಿ. ತಮಗೆ ತಿಳಿಯದ ದೇಶ ಯಾವುದು ಹೇಳಿ? ನನ್ನ ಮಗಳನ್ನ, ನನ್ನ ಅಳಿಯನನ್ನ ಎಲ್ಲಿಯಾದರೂ ಇದ್ದರೆ ಹುಡುಕಿ ಕರೆತರಬೇಕು. ಆ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು. ಮಹಾರಾಜ, ಸ್ವಾಮಿ, ಅಧೀರನಾಗಕೂಡದು. ವೃದ್ಧಾಪ್ಯದ ಈ ವೇಳೆಯಲ್ಲಿ ನಾವು ಸ್ವಲ್ಪ ಸಹನೆ ತಂದುಕೊಳ್ಬೇಕು, ಧೈರ್ಯವನ್ನು ತಂದುಕೊಳ್ಬೇಕು. ಏನು ಮಾಡೋಣ ಹೇಳು. ಸ್ವಾಮಿ, ಧೈರ್ಯ ತಂದುಕೊಳ್ಳಬೇಕು. ಹೌದು ಹೌದು. ಆದರೆ ಈ ಮುಪ್ಪಿನಲ್ಲಿ ಆದರೂ ಒಂದು ನೆಮ್ಮದಿಯಿಂದ ಕಣ್ಣು ಮುಚ್ಚುವಂತಿದ್ದೆ. ಅದಕ್ಕಾಗಿ ನೀನು ಚಿಂತಿಸುವುದಲ್ಲ. ಓ, ನನ್ನಿಂದ ಈ ಕೆಲಸ ಆಗುತ್ತದೆ ಮತ್ತಃ ವಿಶ್ವಾಸವನ್ನು ತಂದುಕೊಂಡಿದ್ದಿಂತಾದ್ರೆ ನಾನು ಪ್ರಯತ್ನ ಮಾಡಲು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯುವುದಿಲ್ಲ. ಆಗಲಿ ಸ್ವಾಮಿ. ಪ್ರಯತ್ನ ಮಾಡ್ತೇನೆ. ಫಲ ದೈವ ಇಚ್ಛೆ. ತಾಯಿ ಮಕ್ಕಳನ್ನ ಒಂದು ಮಾಡುವ ಕೆಲಸ ನಿಮಗೆ ಸೇರಿದ್ದು. ಇವತ್ತೇ ಆಗುತ್ತದೆ ಅಂತ ಹೇಳಬೇಡ. ಆ ಕಾಲ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಸ್ವಾಮಿಯನ್ನು ಸದಾ ಧ್ಯಾನ ಮಾಡುತ್ತಾ ಇರು. ಆಗಲಿ ಸ್ವಾಮಿ. ಈ ಕ್ಷಣ ಕುಂಡಿನಾಪುರವನ್ನು ಬಿಟ್ಟು ಮುಂದುವರಿತೇನೆ. ಆಗಲಿ. ಒಳ್ಳೆ ಪೃಥ್ವಿದೇವನ ಅಖಿಲ ರಾಜ್ಯವ ಸುತ್ತಿ ದಣಿಯಲು ಚದುರಿ ಸಿಕ್ಕದಾರಲು ಚಿತ್ತದೊಳಗೆ ತಾನು ತಾನು ಗುಡವ್ವ ಮತ್ತೆ ಹೊಕ್ಕನು ಆಳುವಂತಹ ವಿಪತ್ತಿಗೆ ಧೈರ್ಯವನ್ನು ಹೇಳಿ ಹೊರಟು ಬಂದವ ನಾನು. ಹೇಳುವುದಕ್ಕೆ 56 ದೇಶಗಳು ಅಂತ ಹೇಳ್ತಾರೆ. ಎಷ್ಟು ರಾಜ್ಯವನ್ನು ಸುತ್ತುವರಿದಿದೆ, ಯಾರನ್ನೆಲ್ಲ ಮಾತನಾಡಿಸಿದ್ದೇನೆ ಅನ್ನುವುದು ನನ್ನ ನೆನಪಿನಲ್ಲಿ ಇಲ್ಲ. ಕಂಡವರಲ್ಲಿ ವಿಚಾರಿಸುತ್ತಾ ಇರುವುದು. ದಮಯಂತಿಯನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಚಕ್ರವರ್ತಿಯ ಪತ್ನಿಯನ್ನು ನೀವೆಲ್ಲಿಯಾದರೂ ಕಂಡಿದ್ದೀರಾ? ಅಲ್ಲ, ನಿಮ್ಮ ಈ ಊರಿಗೆ ಯಾವಳಾದ್ರೂ ಹೊಸಬಳು ಮಹಿಳೆ ಒಂದು ಸೇರಿಕೊಂಡದ್ದು ಅಥವಾ ಇನ್ನೊಬ್ಬರ ಆಶ್ರಯದಲ್ಲಿರುವುದು ನೀವು ನೋಡಿದ್ದೀರಾ? ಇಲ್ಲ ಇಲ್ಲ. ಪ್ರತಿಯೊಬ್ಬರಲ್ಲಿ ಕೂಡ ಆ ಪ್ರಶ್ನೆಗೆ ಉತ್ತರವೇ ದೊರಕುತ್ತಾ ಇಲ್ಲ. ಎಷ್ಟು ಸುತ್ತಾಡಿದ್ರು ಈ ಸಮಸ್ಯೆಯಿಂದ ನನಗೆ ಬಿಡುಗಡೆ ಇಲ್ಲ ಅಂತ ಆದ್ರೆ ಮುಂದೆ ಎಲ್ಲಿಗೆ ಹೋಗುವುದು? ಎಲ್ಲಿಗೆ ಹೊತ್ತು ಮಧ್ಯಾಹ್ನ ಆಗಿದೆ. ಒಂದು ಕಡೆಯಲ್ಲಿ ಹೊಟ್ಟೆ ತಾಳ ಹಾಕುವುದಕ್ಕೆ ಆರಂಭ ಆಗಿದೆ. ಮಧ್ಯಾಹ್ನ ಹೊತ್ತು ಅಂತಾದ್ರೆ ಊಟ ಆಗಬೇಕಾ ಬೇಡವೋ? ಇದೊಂದು ಊರಿಗೆ ಒಂದು ಸೇರಿದ್ದೇನೆ. ಇದು ಯಾವ ಊರು ಸ್ವಾಮಿ? ಹೌದಾ? ಸರಿ ಬಿಡಿ. ಅಂತೂ ಬೇಕಾದಲ್ಲಿ ಎಲ್ಲಿ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿದ್ದೇನೆ ಅಂತ ಆಯ್ತು. ಮಧ್ಯಾಹ್ನ ಹೊತ್ತು ಈ ಕೆಲವು ಹೆಣ್ಮಕ್ಕಳ ವಿಷಯ ತಿಳಿಬೇಕು ಅಂತಿದ್ರೆ ರಾಣಿವಾಸಕ್ಕೆ ಹೋಗ್ಬೇಕು. 4-5 ಹೆಣ್ಣು ಮಕ್ಕಳು ಸೇರಿದರೆ ಕೆಲವು ವಿಷಯವನ್ನು ಗುಟ್ಟಾಗಿ ಉಳಿಸಿಕೊಳ್ಳುವುದಿಲ್ಲ. ತನ್ನಷ್ಟಕ್ಕೆ ಮಾತಾಡಿ ಮಾತಾಡಿ ಹೊರಗೆ ಬಿಟ್ಟೇ ಬಿಡ್ತಾರೆ. ಅವರಲ್ಲೇ ಮಾತನಾಡಿಸಿದರೆ ಈ ಗುಟ್ಟಿನಲ್ಲಿ ಉತ್ತರ ಸಿಕ್ಕಲಿಕ್ಕೋ ಸಾಧ್ಯ ಉಂಟೋ ಏನೋ. ಅದಕ್ಕಾಗಿ ಮಹಾರಾಜನ ಅಪ್ಪಣೆಯನ್ನು ಪಡೆದು ನೇರವಾಗಿ ಮಹಾರಾಣಿ ವಿಪುಲಾದೇವಿಯ ಕಡೆಗೆ ಮುಂದುವರಿತೀವಿ. ರಾಜ ಮಂದಿರಗೆ ತೆರಳಿದ ಇಳೆಯ ಬದಿಯು ನೋಡಿ ಎರಗಿದ ಚಲಕರಿಂದ ಭೋಜನ ಗೈಸಿದ ಒಲಿದು ವೀಳೆ ದಕ್ಷಿಣೆಯ ನೀಡಿದ ಬರಬಹುದು ತಾನೆ? ಹೀಗೆ ಬನ್ನಿ. ನಿಮ್ಮ ಪಾದದೊಂದಿಗೆ ವಂದಿಸಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. ದೂರದ ಪ್ರಯಾಣ ನಿಮ್ಮದಾಗಿರ್ಬೇಕು. ಹೌದು. ಹೀಗೆ ಬನ್ನಿ. ಸರಿ. ಎತ್ತರ ಆಸನ ನಿಮಗೆ ಇಷ್ಟೆತ್ತರದ ಬೇಕಾಗಿರ್ಲಿಲ್ಲ ನಮಗೆಲ್ಲ. ಸ್ವಾಮಿ, ನಿಮ್ಮ ಪಾದ ದರ್ಶನದಿಂದ ನಮ್ಮ ಊರು ಪಾವನವಾಯಿತು. ಒಳ್ಳೆದಮ್ಮ. ಬಡವಳ ಮನೆಗೆ ಭಾಗೀರಥಿ ಬಂದ ಹಾಗೆ ಬಂದಿದ್ದೀರಾ. ಅಮ್ಮ, ಇದು ಹೌದು. ನಿನ್ನ ಮಾತಿನಿಂದ ನನಗೆ ಹೊಟ್ಟೆ ತುಂಬುವುದಿಲ್ಲ. ಹ. ಹೊತ್ತು ಮಧ್ಯಾಹ್ನ. ನಮಗೆ ಈ ಹೊತ್ತಿನಲ್ಲಿ ಇದೆಲ್ಲ ಉಪಚಾರ ಅಗತ್ಯ ಇಲ್ಲ. ಹ. ಬೇಕಾದ್ದು ಯಾವುದು?
ಬ್ರಾಹ್ಮಣೋ ಭೋಜನ ಪ್ರಿಯ ತಿಳಿದುಕೊಂಡವಳು ನಾನಾಗಿದ್ದೇನೆ. ಅದಕ್ಕಾಗಿ ಆದ್ರೆ ಸ್ನಾನ ಜಪ ತಪ ಎಲ್ಲಿ ಬಾವಿ ಕಟ್ಟೆಯಲ್ಲಿ ಬನ್ನಿ, ಹೀಗೆ ಬನ್ನಿ, ತೋರಿಸ್ತೇನೆ. ಆ ಬಾವಿಯಲ್ಲಿ ಹಗ್ಗ ಕೊಡ ಎಲ್ಲ ಉಂಟಾ? ಎಲ್ಲ ವ್ಯವಸ್ಥೆ ಇದೆ, ಬನ್ನಿ. ಒಳ್ಳೆಯದು. ಸ್ನಾನಾದಿ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡ ಹಾಗಾಯಿತು. ಸಾಲಾಗಿ ಎಲೆಗಳನ್ನು ಹಾಕಿದ್ದೀನಿ, ಕುಳಿತುಕೊಳ್ಳಿ. ಸರಿ, ಎಲ್ಲವರು ಕುಳಿತಿದ್ದಾರೆ. ಹೌದು. 4 ಎಲೆಗಳನ್ನು ಹಾಕಿದ್ದೀಯಾ? ಹ. ಅದು ಯಾರಿಗಿಲ್ಲ? ಸ್ವಾಮಿ, ಒಂದು ನನಗೆ, ಹಾ. ಒಂದು ನನ್ನ ಮಗಳಿಗೆ, ಸರಿ. ಒಂದು ನಿಮಗೆ. ನನಗೆ ಮತ್ತೊಂದು ಉಳಿತಲ್ಲ. ಹಾ, ಇನ್ನೊಬ್ಬಳು ಇದ್ದಾಳೆ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆಗೆ ಊಟ ಮಾಡುವುದೇ ಇಲ್ಲ. ಹೌದಾ? ನಾನಂದ್ರೆ ಅಷ್ಟೋ ಪ್ರೀತಿ ಅವಳಿಗೆ. ಅದಕ್ಕೆ ಹಾಗೆ ಅವಳು ಈಗ ಬರುದಿಲ್ವಾ? ಈಗೆಲ್ಲ ಮತ್ತೆ ಬಂದು ಊಟ ಮಾಡ್ತಾಳೆ. ನೋಡಮ್ಮ, ಏನು ಊಟ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಸಹನಾವವತು ಸಹನವು ಪುನಕ್ತು, ಇದೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳಿಕೊಂಡ್ರೆ ಸಾಲದು. ನಾವು ಪ್ರತಿಯೊಬ್ಬರಷ್ಟೇ ಒಟ್ಟಾಗಿ ಬೆರೆಯೋಣ, ಒಟ್ಟಾಗಿ ಒಂದು ವಿಷಯಕವಾಗಿ ಚರ್ಚಿಸೋಣ. ಎಲ್ಲದರಲ್ಲೂ ಕೂಡ ಒಗ್ಗಟ್ಟು ಬೇಕು. ಈ ಊಟದ ಹೊತ್ತಿನಲ್ಲಿ ನಾವು 3 ಊಟ ಮಾಡುವುದು, ಅವಳು ಆಮೇಲೆ ಬಂದು ಊಟ ಮಾಡುವುದು, ಇಲ್ಲಿ ಮತ್ತೆ ಶುದ್ಧಗೊಳಿಸುವುದು, ಇದಕ್ಕೆಲ್ಲ ಮತ್ತೆ ಯಾಕೆ ಅವಕ್ಕೆ ಉಳಿಸಬೇಕು? ಹೊಂದಾಣಿಕೆ ಮುಖ್ಯ ಅಂತ ನೀವು ಹೇಳಿದ ಹಾಗಾಯ್ತು. ಅದಕ್ಕಾಗಿ ನಮ್ಮೊಂದಿಗೆ ಅವಳು ಕುಳಿತು ಊಟ ಮಾಡಲಿ. ಕರಿತೇನೆ. ಕರೀರಿ. ಯಾರೇ ಈ ಕಡೆಗೆ ಬಾ. ಸುಗ ಮೇಲೆ ಇರುಬಳ ಮುನ್ನ ಕರೆಯಲು ಎಳೆದು ಬಂದಳು. ಬಹಳ ದೂರ ಇದ್ದಾಳ ಅವಳು. ಕನ್ನೆ ಮಗ ಕನ್ನೆ ಮಗ ಕನ್ನರಾಯನ ಕನಜೆಂಬುದ ಸುದೇವ ನಾಡಿನ ಇವಳು ಅವನ ಮಗಳಲ್ಲವೇ? ಸ್ವಾಮಿ, ಬ್ರಹ್ಮಣೋತ್ತಮರೇ. ಓ, ಏನಿದು? ಊಟ ಮಾಡೋದಕ್ಕೆ ಎಲೆ ಮುಂದೆ ಕುಳಿತವರು ಎದ್ದು ನಿಂತು ಹೋಗಿ ಹೋಗಿ ಹೆಣ್ಣಿನ ಮುಖ ನೋಡ್ತಾ ಇದ್ದೀರಾ? ಛೇ ಛೇ, ಇದು ಧರ್ಮ ಅಲ್ಲ, ಸರಿಯಲ್ಲ. ನೀನು ಮಹಾರಾಣಿ. ನಮ್ಮಂತವರ ವಿಷಯಕವಾಗಿ ಆ ರೀತಿಯ ತಪ್ಪು ಕಲ್ಪನೆ ತಂದುಕೊಂಡದ್ದೇ ಶುದ್ಧ ಅಪರಾಧವಾಗಿರುತ್ತದೆ. ಯಾಕೆ? ನೋಡಮ್ಮ, ಏನು? ಅವಳನ್ನು ಕಂಡಾಗ ಏನೋ ಮನಸ್ಸಲ್ಲಿ ತುಂಬಾ ರೀತಿಯ ಪ್ರಶ್ನೆಗಳು ಉದ್ಭವಿಸುವುದಕ್ಕೆ ಆರಂಭವಾಯಿತು. ಪ್ರಶ್ನೆಯ? ಅದಕ್ಕಾಗಿ ಅದರ ಸಂದೇಹ ಪರಿಹಾರಕ್ಕಾಗಿ ನಿನ್ನಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಏನು? ಇವಳು ಯಾರು? ಇಲ್ಲೇ ಇದ್ದವಳ, ಅಲ್ಲ ಎಲ್ಲಿಂದಾದ್ರೂ ಹೊರಗೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡವಳ? ಅಲ್ಲ, ಅವಳ ವಿಷಯ ಏನು ಕೇಳ್ತಾ ಇದ್ದೀರಿ? ಇತ್ತೀಚೆಗೆ ಬಂದು ಸೇರಿಕೊಂಡವಳು ಅವಳು. ಬಂದ ತಕ್ಷಣವೇ ನಾನು ಕೇಳಿದೆ, ನೀನು ಯಾರಮ್ಮ ಅಂತ. ಏನು ಹೇಳಿದ್ದು? ನಾನೊಬ್ಬಳು ಪರದೇಶಿ ಅಂದಳು. ಇವಳು ಪರದೇಶಿ ಅಂತ ನಿನಗೆ ಉತ್ತರ ಕೊಟ್ಲ? ಹೌದು. ಅದನ್ನು ನೀನು ನಂಬಿದ್ದೀಯ? ನಾನು ನಂಬಿದೆ. ಇವಳು ಪರದೇಶಿ. ಅಲ್ಲ, ನಿನಗೆ ಅಕ್ಕನ ಮಗಳು ಹೌದಮ್ಮ. ಪರದೇಶಿಯಲ್ಲಿ ಬರುಳು ನಿನಗೆ ಅಕ್ಕನ ಮಗಳು ಯಾರು ಗೊತ್ತಾ? ಪರಮ ಮಂಗಲೆಯಾದ ದಮಯಂತಿ ನೋಡನಲು ಪರಮ ಮಂಗಲೆಯಾದ ದಮಯಂತಿ ನೋಡನಲು ಪರದೇಶಿಯಲ್ಲಿ ಬಲು ನಿನಗೆ ಅಕ್ಕನ ಮಗಳು ಮಹಾರಾಣಿ ವಿಪುಲಾದೇವಿ. ಬ್ರಾಹ್ಮಣೋತ್ತಮರೇ, ಅವಳೇನೋ ಕೆಲಸದವಳಾಗಿ ಬಂದು ಸೇರಿಕೊಂಡಿದ್ದಾಳೆ. ಪರದೇಶಿ ಅಂದಳು. ಅವಳು ಹೇಳಿದ ಕೂಡಲೇ ನೀನು ಒಪ್ಪಿಕೊಂಡು ಬಿಟ್ಟಿಯಲ್ಲ? ನಾನು ಸತ್ಯ ಅಂತ ನಂಬಿದೆ. ಅವಳ ಬಗ್ಗೆ ಒಂದಿಷ್ಟು ನೀನು ಗಮನ ಹರಿಸಲಿಲ್ಲವೇ? ಇವಳು ಪರದೇಶಿಯೇ. ಯಾಕೆ ಈ ಒಡಕ್ ಮಾತು? ಅಂದ್ರೆ ಒಡಕ್ಕಲ್ಲ, ಒಂದು ಒಗ್ಗಟ್ಟಿನ ಮಾತು. ಒಗಟಿನ ಮಾತು ಯಾಕೆ ಅಂತ ಅರ್ಥವಾಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ, ಅದು ನಾನೇ ಬಿಡಿಸಿ ಹೇಳ್ಬೇಕಷ್ಟೇ. ಹೇಳಿ. ನೋಡು,
ನಿನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟದ್ದು ಕುಂಡಿನಾಪುರದ ಭೀಮಕರಾಯರಿಗೆ. ಅವರಿಬ್ಬರ ಸುಖ ದಾಂಪತ್ಯದಲ್ಲಿ ಒಬ್ಬಳು ಮಗಳು ಹುಟ್ಟಿದ್ದಾಳೆ, ದಮಯಂತಿ ಅಂತ ಅವಳಿ. ಅವಳನ್ನು ಮದುವೆ ಮಾಡಿಕೊಟ್ಟದ್ದು ಚಕ್ರವರ್ತಿ ನಳನಿಗೆ. ದೊರೆ ನಳ ಚಕ್ರವರ್ತಿಗೆ ಮದುವೆ ಮಾಡಿಕೊಟ್ಟವರು ನಾವು. ಆ ಮದುವೆಯಲ್ಲಿ ಸ್ವತಃ ನೀನು ಭಾಗಿಯಾಗಿರ್ಬೇಕಲ್ಲ. ನಾವೆಲ್ಲ ಇದ್ದೆವು ಸ್ವಾಮಿ. ಅಂತಹ ಮುದ್ದು ಮಗಳನ್ನು ನೀನೇ ಎತ್ತಿ ಆಡಿಸಿದವಳು, ಹೌದು. ಮದುವೆ ಮಾಡಿ ಕೊಟ್ಟವಳು, ಆಮೇಲೆ ಅವಳನ್ನು ಮರೆತೇ ಬಿಟ್ಟೆ ಹೇಗೆ? ಮತ್ತೆ ಅವಳನ್ನು ನೋಡುವಂತಹ ಅವಕಾಶ ನಿನ್ನ ಪಾಲಿಗೆ ದೊರಕಿದ ಹಾಗಿಲ್ಲ. ಇದುವರೆಗೆ ಅವಕಾಶ ಸಿಗ್ಲಿಲ್ಲ ಸ್ವಾಮಿ. ಇಲ್ಲವಲ್ಲ? ಹಾಗಾದ್ರೆ ಯಾರನ್ನು ನೀನು ಪರದೇಶಿ ಅಂತ ಈ ಹೊತ್ತು ಹೇಳ್ತಾ ಇದ್ದೀಯೋ ಅಂತಹ ನಳ ಚಕ್ರವರ್ತಿಯ ಧರ್ಮಪತ್ನಿ ದಮಯಂತಿ, ಇವಳು ಪರದೇಶಿ ಅಲ್ಲ, ನಿನ್ನ ಅಕ್ಕನ ಮಗಳು. ಇವಳೇ ಇವಳೇ ಉರುತರದ ಸಂತಾಪವೆತು ಬಂದಾಕ್ಷಣ ಬರದಿ ತರಳೆ ನುಡಿಸಲು. ಅವಳ ಬಾಯಿ ಬಿಡಿಸು. ಸ್ಥಿರವಾಗಿ ನೀ ಯಾರೆಂದು ಎನ್ನೊಡನೆ, ಸ್ಥಿರವಾಗಿ ಅರುಳು ನೀ ಯಾರೆಂದು ಎನ್ನೊಡನೆ, ಮರೆ ಮಾಡಿದರೆ ನಿನ್ನಾಣೆ ಸ್ಥಿರವಾಗಿ ಅರುಳು, ಸ್ಥಿರವಾಗಿ ಹೇಳು. ಮರೆ ಮಾಡಿದರೆ ನಾಳೆ ನನ್ನಾಣೆ ಇದೆ ಸ್ಥಿರವಾಗಿ ಅರುಳು, ಮರೆ ಮಾಡಿದರೆ ನಿನ್ನ ತಂದೆಯಾಣೆ. ತಂದೆ ತಾಯಿಗಳ ಆಣೆ ಇದೆ. ದಮಯಂತಿ ನೀನಲ್ವೇ? ಮೆರೆವ ದಮಯಂತಿಯಲ್ಲವೇ, ಮೆರೆವ ದಮಯಂತಿಯಲ್ಲವೇ, ಆ ಸ್ಥಿರವಾಗಿ ಸ್ಥಿರವಾಗಿ ಹೇಳು. ಯಾವುದಕ್ಕೂ ಅವಳು ಉತ್ತರ ಕೊಡುವುದೇ ಇಲ್ಲವಲ್ಲ? ಇಲ್ಲ. ಹಾಗಾದ್ರೆ ಒಂದು ಪರೀಕ್ಷೆ ಇದೆ. ಏನು? ಆಕೆಯ ಎರಡು ಹುಬ್ಬುಗಳ ಮಧ್ಯೆ ಪದ್ಮರೇಖೆ ಇದೆ. ಪ್ರಸಾದ ಹಚ್ಚಿ ಅದನ್ನು ಮರೆಮಾಚಿದ್ದಾಳೆ. ಅದನ್ನು ತೆಗೆದು ಅಳಿಸಿ ಬಂದ ಕೇಳು. ಸ್ಥಿರವಾಗಿ ಅರುಳು ನಿನ್ನ ಪತಿಯಾಣೆ, ಪತಿಯ ಬಾಯಿಂದ ಸತ್ಯವನ್ನು ಹೇಗೆ ಹೇಳಿಸಬೇಕು? ಮೆರೆವ ದಮಯಂತಿಯಲ್ಲವೇ, ನನ್ನ ಪತಿದೇವ ಆಣೆ ಇದೆ. ಬೆರೆವ ದಮಯಂತಿ ನೀನಲ್ವೇ? ಬೇಡನು ಶಿರವಾಗಿ ಅಹುದು ಅಹುದು ಎಂದಳು. ಕೊರಳ ಕೊಯ್ದಿಯ ಗುಡ್ಡ ಬೇಡದೆ ಕೊರಳ ಕೊಯ್ದಿಯ ಅಷ್ಟಭಾಗ್ಯಳ ಸೇವೆಯಲ್ಲಿ ಬಲು ಕಷ್ಟಪಡಿಸಿದೆ, ಅಷ್ಟಭಾಗ್ಯಳ ಸೇವೆಯಲ್ಲಿ ಬಲು ಕಷ್ಟಪಡಿಸಿದೆ ಎಂದು ಗೋಡಿಟ್ಟಾಗ ಅಪ್ಪಿರಳು ಗುಡ್ಡ ಬೇಡದೆ ಕೊರಳ ಕೊಯ್ದೆಯ ಮಗಳೇ. ಮಗಳೇ ದಮಯಂತಿ, ಇಂಥ ತಪ್ಪ ಕೆಲಸ ಮಾಡಿಬಿಟ್ಟಿಯಮ್ಮ ನೀನು. ನಾನೇ ದಮಯಂತಿ ಎಂದು ಈ ಚಿಕ್ಕಮ್ಮನಲ್ಲಿ ಹೇಳುತ್ತಿದ್ರೆ ಅದೆಷ್ಟು ಚೆನ್ನಾಗಿತ್ತು ಹೇಳು. ಅಷ್ಟ ಸೌಭಾಗ್ಯದಲ್ಲಿ ಮೆರೆಯಬೇಕಾದಂತ ನಿನ್ನನ್ನು ಮಗಳೇ ಪಡಬಾರದ ಕಷ್ಟವನ್ನು ನಿನಗೆ ಕೊಟ್ಟೆ. ನಿನ್ನ ಜೀವನದ ಕಥೆಯನ್ನು ಗುಟ್ಟಿನಲ್ಲಿ ಇರಿಸಿಕೊಂಡು ಈ ಚಿಕ್ಕಮ್ಮನನ್ನು ಜೀವಂತವಾಗಿ ಕೊರಳು ಹೇಗೆ ಕೊಂದು ಬಿಟ್ಟೆಯಮ್ಮ. ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ ಹೇಳು. ಬರುದೆ ಬೊಮ್ಮಳಿಸದಿರೆ ಭೇದವ ಇರಿಸಿ ಮಾತಾಡುವಿರೆ, ಬರಿದೆ ಬೊಮ್ಮಳಿಸದಿರೆ ಭೇದವ ಇರಿಸಿ ಮಾತಾಡುವಿರೆ, ಭೇದವ ಇರಿಸಿ ಮಾತಾಡುವಿರಿ.
ಮರ್ಯಾದೆ ತವರ ಮನೆಯಲ್ಲಿ ಮಕ್ಕಳು ವಿರಜಿಸಿ ಕೆಲಸವ ಕೊರತೆಯೇನು ಗುರಿ ವಿರಜಿಸಿ ಕೆಲಸವ ಕೊರತೆಯೇನು ಗುರಿ ಕೊರತೆಯೇನು ಗುರಿ ಬರಿದೆ ಮಾಡಿಸದಿರಿ ಅಮ್ಮ ಚಿಕ್ಕಮ್ಮ ಮಗಳೇ, ದುಃಖ ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ಹೆಜ್ಜೆ ಹೆಜ್ಜೆಗೂ ಮರುಗುತ್ತಾ ಇದ್ದೀರ ನೀವು. ಯಾಕೆ ಹೀಗೆ ಮಾಡಿದೆ ಅಮ್ಮ? ಎಂತಹ ಕಡು ನುಡಿಯನ್ನಾಡುತ್ತಾ ಇದ್ದೀರಿ. ಅಮ್ಮ, ಏನು? ನಾನು ಮಾಡಿದ್ದು ತಪ್ಪು ಹೌದು. ಹಾಗೆಂದು ಸತ್ಯ ಎನ್ನುವಂತಹ ಗುಟ್ಟನ್ನಿರಿಸಿಕೊಂಡು ನಾನು ನಿಮ್ಮಲ್ಲಿ ಇಷ್ಟವರೆಗೆ ಹೇಳದೇ ಇದ್ದ ಕಾರಣ ನಿಮ್ಮ ಮನಸ್ಸಿಗೆ ನೋವಾಗುತ್ತಾ ಇದೆ ಎನ್ನುವಂತ ಸತ್ಯವನ್ನು ಅರಿತುಕೊಂಡವಳು ನಾನು. ಹೌದಮ್ಮ, ಹೌದು. ನಿನ್ನಲ್ಲಿ ಮಾಡಿಸಬಾರದ ಕೆಲಸವನ್ನು ಮಾಡಿಸಿದೆ ಅಮ್ಮ. ಚಿಕ್ಕಮ್ಮ, ಏನು? ಮನಸ್ಸಿಗೆ ನೋವಾಗುವಂತಹ ಮಾತನ್ನೇ ಆಕಾಡುತ್ತಾ ಇದ್ದೀರಿ. ನೀವು ಯಾವ ತಪ್ಪನ್ನು ಮಾಡುವವರಲ್ಲ, ಮಾಡಿದವರು ಅಲ್ಲ. ನಿಮ್ಮ ಮನೆಯಲ್ಲಿ ನಾನು ಕೆಲಸದವಳಾಗಿ ದುಡಿದೆ. ಹೌದು, ಅವಳಾಗಿ ದುಡಿದೆ. ಯಾವ ತಪ್ಪಿದೆ ಹೇಳಿ, ಯಾವ ತಪ್ಪಿದೆ ಹೇಳಿ? ಮದುವೆಯಾಗಿ ಹೋದಂತಹ ಹೆಣ್ಣೊಬ್ಬಳು ಅವರ ಮನೆಯಲ್ಲಿ ಬಂದು ಅಂತಹ ಕೆಲಸವನ್ನು ಮಾಡಿದ್ರೆ ಯಾವ ತಪ್ಪಮ್ಮ, ಯಾವ ತಪ್ಪು? ಯಾರ ಸೇವೆ ಮಾಡಿದ್ದು? ಚಿಕ್ಕಮ್ಮಂದ್ರೆ ಯಾರು? ನನ್ನಮ್ಮನ ತಂಗಿ ನೀವು, ನನ್ನಮ್ಮನಿಗೆ ಸಮಾನಳು ನೀವು. ನಿಮ್ಮ ಸೇವೆ ಮಾಡಿದೆ, ನನ್ನ ತಂಗಿ ಸುನೀತಿಯ ಸೇವೆ ಮಾಡಿದೆ. ಯಾವ ತಪ್ಪಿದೆ ಅಮ್ಮ? ಯಾಕಿಂತ ನೋಡಿ ಭೇದವನ್ನು ಕೂಳದನವು ನಮ್ಮದು ಎನ್ನದ ಹೇಳಿದರೇನವು ಲಾಲನೆಯಲಿ ಮತ್ತು ಬಾಲಿ ನಿನಗೆ ಇಂದ ಕಾಲವರಲ್ಲಿ ಮತ್ತೆ ಕಾರಣಗಳು ಕೂಳತನವು ನಮ್ಮ ತಪ್ಪು ನಿನ್ನದಲ್ಲ ಮಗಳೇ, ನನ್ನದೇ ಆಗಿದೆ. ಕೂಳತನವು ನಮ್ಮದು. ಯಾಕೆ? ಶ್ರೀಮಂತಿಗೆ ಇರುವಾಗ ಬಡವರನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲವಂತೆ. ನಾನು ಹಾಗೇ ಮಾಡಿದೆ ಮಗಳೇ. ಆದ್ರೆ ಏನು ಮಾಡೋಣ ಹೇಳು? ಏನಮ್ಮ? ನೀನಾಡಿದ 2 ವಾಕ್ಯಗಳಿಂದ ಸತ್ಯಾಂಶ ಏನು ಅಂತ ನನಗೆ ತಿಳಿಯಬಹುದಿತ್ತು. ಪರೋಚಿಷ್ಟ ಭೋಜನ, ಪರಶಯ್ಯಾಗಮನ. ಆದ್ರೆ ಹಿರಿಯೊಳಗೆ ಅದನ್ನು ತಿಳಿಯುವಂತಹ ಬುದ್ಧಿಶಕ್ತಿ ನನಗಿಲ್ಲದೆ ಹೋಯ್ತು ಮಗಳೇ. ಆದ್ರೆ ಅರಸನಿಗೆ ನಿನ್ನ ವೈಭವವನ್ನು ಮದುವೆ ಮಾಡಿಸಿಕೊಟ್ಟವರು ನಾವಾಗಿದ್ದೇವೆ. ನಿನ್ನ ಗಂಡನಾಂತ ಅರ್ಜುನ ಚಕ್ರವರ್ತಿ ಎಲ್ಲಿ? ನಿನ್ನ ಮಕ್ಕಳೆಲ್ಲ ಎಲ್ಲಿದ್ದಾರೆ? ನಿನಗಿಂತಹ ದುರವಸ್ಥೆ ಯಾಕೆ ಬಂತಮ್ಮ? ಯಾಕೆ ಹೀಗಾಯ್ತು ಹೇಳು? ಕೋಡಿ ಪುಷ್ಕರ ನಡಲಿ ಪತಿಯು ಜೂಜನಾಡಿಸುವುದನು ಕಡೆಗೆ ಕೋಡಿ ಪುಷ್ಕರ ನಡನೆ ಪತಿಯು ಜೂಜನಾಡಿಸುವುದನು ಕಡೆಗೆ ರೂಢಿ ಬಂಡಾರವ ಸಗಿತವರಿಗೆ ದತ್ತು ರೂಢಿ ಬಂಡಾರವ ಸಗಿತವರಿಗೆ ದತ್ತು ಕಾಡಿಗೆ ಕರೆ ಮೂರನೇ ದಿನ ಜನಾಡಿಸೋ ಕಡೆಗೆ ಅಮ್ಮ
ಯಾವುದೇ ಒಂದು ಅಘಟಿತ ಘಟನೆಯನ್ನು ನಿಮ್ಮಲ್ಲಿ ಹೇಳಿದವಳು ನಾನಲ್ಲ. ಗೊತ್ತಾಗ್ಲಿಲ್ಲ. ಯಾಕೆ ಹೇಳಲಿಲ್ಲ? ನಿಮಗೆ ವಂಚನೆ ಮಾಡುವಂತಹ ಉದ್ದೇಶವಲ್ವಮ್ಮ. ಮತ್ತೆ ನನ್ನ ಸ್ಥಿತಿಯನ್ನು ತಿಳಿದುಕೊಂಡಂತಹ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತಿರುವಂತಹ ಭಯನಿಲ್ಲ ನನ್ನನ್ನು ಕಾಡುತ್ತಾ ಇತ್ತು. ಹೌದೇ? ಆದ್ರೆ ಇಂದು ಸತ್ಯವನ್ನೇ ಹೇಳುತ್ತೇನೆ. ಹೇಳು ಮಗಳೇ. ಚಿಕ್ಕಮ್ಮ, ಓ, ಸಂತೋಷದಲ್ಲಿ ರಾಜಿ ಮಾಡುತ್ತಿರುವಂತಹ ಸಂದರ್ಭ ತಮ್ಮ ಪುಷ್ಕರ ಬಂದ. ಅಣ್ಣ, ಮನಸ್ಸಿನ ನೋವನ್ನು ದೂರ ಮಾಡೋದಕ್ಕೆ ಬೇಕಾಗಿ ಒಂದಾಟ ಜೂಜಾಡೋಣ ಅಂತ ಕೇಳಿಕೊಂಡ. ಸರಸರ ದ್ಯೂತ ತಾನೇ? ಹೌದು. ಆಡಿದಲ್ಲಿ ತಪ್ಪೇನಿದೆ ಹೇಳು. ತಮ್ಮನ ಮನದಂಗಿತವನ್ನು ಅರಿತುಕೊಂಡು ನಡೆಯಬೇಕಾದ ಅಣ್ಣನ ಕರ್ತವ್ಯವಲ್ವೇ? ಹೌದು. ಒಂದೆರಡು ಆಟವನ್ನು ಆಡಿದ್ರು. ಆದ್ರೆ ಏನು? ಒತ್ತೆ ಇಡಂತ ಆಟದಲ್ಲಿ ಯಾವ ಸ್ವಾರಸ್ಯವೂ ಇಲ್ಲ. ಪಣವಿಟ್ಟ ಆಟವನ್ನು ಆಡಿದೀವಿ ಅಂತಾದ್ರೆ ಸ್ವಾರಸ್ಯ ಹುಟ್ಟುತ್ತದೆ ಅಂತ ತಮ್ಮ ಕೇಳಿಕೊಂಡ. ಅಲ್ಲಿವರೆಗೂ ಮುಂದುವರಿದಿರಿ. ಅದಕ್ಕೂ ಒಪ್ಪಿಕೊಂಡ್ರು. ಪರಿಣಾಮ ಒಂದೊಂದನ್ನಾಗಿ ಒತ್ತೆಯಿಂದಿಟ್ರಮ್ಮ. ಆಟದಲ್ಲಿ ಎಲ್ಲೂ ಒಂದೇ ಕಳೆದುಕೊಂಡು ಹೌದೇ? ಬೊಕ್ಕಸ ಭಂಡಾರವನ್ನು ಪಣವಾಗಿರಿಸಿದ್ರು, ಅದನ್ನು ಕಳೆದ್ರಮ್ಮ. ಅಯ್ಯೋ, ಸಮಸ್ತ ರಾಜ್ಯವನ್ನು ಪಣವಾಗಿರಿಸಿ ಸರ್ವಸ್ವವನ್ನು ಕಳೆದುಕೊಂಡರಮ್ಮ. ಸರ್ವಸ್ವವನ್ನು ಕಳೆದುಕೊಂಡು ಎಲ್ಲವನ್ನೂ ಕಳೆದುಕೊಂಡನೇ. ಹೌದು. ಮುಂದೇನಾಯ್ತು ಮಗಳೇ? ಗೆದ್ದಂತಹ ತಮ್ಮನ ಮಾತು, ಸೋತಂತಹ ನೀವೊಂದೊಂದು ಅರಕ್ಷಣವೂ ಈ ನಿಷೇಧದಲ್ಲಿ ಉಳಿಯಕೂಡದು. ಅರಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಆಜ್ಞೆಯಾಯಿತು. ಅಲ್ಲಿವರೆಗೂ ಮುಂದುವರಿದಿನಿ. ಹೌದು. ಕೊಟ್ಟ ಮಾತನ್ನು ಉಳಿಸಿಕೊಡಬೇಕಾದ ಅರಸನಾಗಿ ಚಕ್ರವರ್ತಿಗಳಾಗಿ ಅವರ ಕರ್ತವ್ಯ ತಾನೆ. ಹೌದು. ಚಿಕ್ಕಮ್ಮ, ಮಗಳೇ, ಕುಲ ಪುರೋಹಿತರನ್ನು ನನ್ನನ್ನು ನಮ್ಮಿಬ್ಬ ಮಕ್ಕಳನ್ನು ಕರೆದುಕೊಂಡ್ರು ಹೋದ್ರಮ್ಮ. ಅರಮನೆ ಬಿಟ್ರು. ಬಿಟ್ಟು 3 ದಿವಸ. ಅಮ್ಮ, ಏನು ಮಗಳೇ? ಆದ್ರೆ ಏನು ಮಾಡುವುದು ಹೇಳಿ? ಏನಾಯ್ತು? ಗಂಡನ ಸ್ಥಿತಿ ಹೇಗಿರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ಗಂಡನಿಗೆ ಸುಖವಾಗಲಿ ಕಷ್ಟವಾಗಲಿ ಗಂಡನ ಜೊತೆಯಾಗಿ ಹೆಂಡತಿಯಾಗಿ ಬಾಳಬೇಕಾದಕ್ಕೆ ಕರ್ತವ್ಯ ತಾನೇ. ಪತಿವ್ರತಿಯ ಧರ್ಮ ಅದು. ಆದ್ರೆ ನಮ್ಮ ಮಕ್ಕಳು ಯಾವ ತಪ್ಪನ್ನು ಮಾಡದವರು, ಯಾಕೆಂತಹ ಕಷ್ಟವನ್ನು ಪಡಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇಬ್ಬರನ್ನು ಪುರೋಹಿತರ ಜೊತೆಯಲ್ಲಿ ಕುಂಡಿನಾಪುರಕ್ಕೆ ಕಳುಹಿಸಿಕೊಟ್ಟೆವಮ್ಮ. ಒಳ್ಳೆಯದಾಯ್ತು. ಆ ಬಳಿಕ 3ನೇ ದಿವಸ ಏನಾಯ್ತು ಮಗಳೇ? ಕಾಡು ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದಿಡೋದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಕಾಲೊಡೆದು ರಕ್ತ ಹರಿಯುತ್ತಾ ಇತ್ತಮ್ಮ. ಅಯ್ಯೋ, ಬೇಡಿಕೊಂಡೆ, ಇಲ್ಲೇ ಏನಾದ್ರೂ ಸ್ವಲ್ಪ ನೀರಾದ್ರೂ ಕುಡಿದು ಬಳಿಕ ನಮ್ಮ ಮತ್ತೆ ಹೋಗೋಣ ಅಂತ ಒಪ್ಪಿದ್ನೆ. ಒಪ್ಪಿದಂತವರು ನಾನು ಎಲ್ಲವನ್ನು ಮುಗಿಸಿ ಅವರಲ್ಲಿ ಬೇಡಿಕೊಂಡೆ, ಆಯಾಸವಾಗುತ್ತಾ ಇದೆ, ಒಂದಿಷ್ಟು ಕಾಲ ನಿಮ್ಮ ತೊಡೆಗೆ ತಲೆಯೆಂದಿರಿಸಿ ಮಲಗಲೇ ಅಂತ. ಒಪ್ಪಿದ್ನೆ ಮಗಳೇ. ಒಪ್ಪಿದ್ದ. ನಿದ್ರೆ ಬಂತ? ಕಾಲದ ದೋಷವ ವಿಧಿಯ ಕೈವಾಡುವೋ ಎನ್ನುವ ಹಾಗೆ ಗಾಢ ನಿದ್ದೆ ಬಂದು ಹೋಯಿತಮ್ಮ. ಪರಿಣಾಮ ಎತ್ತರವಾಗಿ ನೋಡುವಾಗ ನನ್ನವರು ಇರಲಿಲ್ಲಮ್ಮ. ನನ್ನ ಬಳಿಯಲ್ಲಿ ಎಲ್ಲಿ ಹೋದ ಮಗಳೇ? ಹುಡುಕಬೇಕಿತ್ತು. ಕೂಗಿದೆ, ಕರೆದೆ. ನನ್ನ ಅರಣ್ಯರೋಧನವಾಯಿತು ಹೊರತು ನನ್ನ ನುಡಿಗಳು ನನ್ನವರ ಕಿವಿಯ ಕೇಳಿಲ್ವಮ್ಮ, ಕೇಳಿಲ್ಲ. ಅಯ್ಯೋ ಚಿಕ್ಕಮ್ಮ, ಮಲಗುವಂತಹ ಸ್ಥಿತಿಯಲ್ಲಿ ನನ್ನವರ ಸ್ಥಿತಿ ಹೇಗಿತ್ತು ಗೊತ್ತೇ ನಿಮಗೆ? ಮಾನ ಮುಚ್ಚುವುದಕ್ಕೊಂದು ಬಟ್ಟೆಯೂ ಅವರ ಹತ್ರ ಇರಲಿಲ್ಲಮ್ಮ, ಅವರ ಹತ್ರ ಇರಲಿಲ್ಲ. ಏನು? ನಿಷೇಧದ ಚಕ್ರವರ್ತಿಗಳವರು ಸಮಸ್ತ ಪ್ರಜೆಗಳಿಗೆ ವಸ್ತ್ರದಾನ ಮಾಡಿದವರಮ್ಮ.
ಹೋದಂತಹ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಹೋಗಿರಬಹುದಿರುವುದಾಗಿ ನೋಡಿದೆ ಅಂತಾದ್ರೆ ನನ್ನ ಸೀರೆಯ ಸೆರಗನ್ನು ಹರಿದುಕೊಂಡು ಮಾನ ಮುಚ್ಚಿಕೊಂಡು ಹೋಗಿದ್ದಾರಮ್ಮ. ಹೌದೇ? ಸತ್ಯ ತಾಯಿ. ಆ ಬಳಿಕ ವ್ಯಾಪಾರಿಗಳಿಂದ ನಿಮ್ಮ ಮಾತನ್ನು ಕೇಳಿ ಇಲ್ಲಿವರೆಗೆ ಬಂದವಳು ನಾನು. ಸತ್ಯ ತಾಯಿ. ಮಗಳೇ, ನಿನ್ನ ಜೀವನದ ಕಥೆಯನ್ನು ಕೇಳುವಾಗ ಕರುಳು ಕತ್ತರಿಸಿದ ವೇದನೆಯ ಅನುಭವ ನನಗಾಗ್ತಾ ಇದೆ. ಏನು ಮಾಡೋಣ ಹೇಳು? ದೈವ ಸಂಕಲ್ಪವನ್ನು ಮೀರಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ನೋಡು, ಪುರೋಹಿತರು ಬಂದಿದ್ದಾರೆ, ನಿನ್ನ ಸಂತೋಷವಾಗಿ ಕಳಿಸಿಕೊಡ್ತೇನೆ. ಅರಸನ ಹೆಂಡತಿ ಅಂತ ನೀನು ಈ ರೀತಿಯಾಗಿ ಹೋಗುವುದು ಸರಿಯಲ್ಲ ಮಗಳೇ. ಪಟ್ಟೆ ಸೀರೆಯನ್ನು ಉಟ್ಟುಕೊಂಡು ಆಮೇಲೆ ಕುಪ್ಪಸವನ್ನು ತೊಟ್ಟುಕೊಂಡು ಬಂಗಾರವನ್ನು ತೊಟ್ಟುಕೊಂಡು ಸಂತೋಷವಾಗಿ ಹೊರಟು ಹೋಗು ಮಗಳೇ. ಚಿಕ್ಕಮ್ಮ, ಏನು ಹಿರಿಯವರು ನೀವು, ನಿಮ್ಮ ನುಡಿಗಳಿಗೆ ಅಡ್ಡಿಯಾಡುತ್ತಾ ಇದ್ದೇನೆ ನನಗೆ ಸರ್ವದಾ ನೀವು ಭಾವಿಸಕೂಡದು. ಯಾಕೆ? ಗಂಡನ ಅನುಪಸ್ಥಿತಿಯಲ್ಲಿ ಹೆಣ್ಣೊಬ್ಬಳು ಶೃಂಗಾರ ಮಾಡುವುದಿದ್ರೆ ಹೆಣಕ್ಕೆ ಶೃಂಗಾರ ಮಾಡಿದ ಹಾಗೆ ತಾನೆ. ಅಮ್ಮ, ದಯವಿಟ್ಟು ನನಗೆ ಬೇಡ. ಕಿರಿಯವಳಾದಂತಹ ನೀನು ಹಿರಿಯವಳಾದಂತಹ ನನಗೆ ಪತಿವತೆಯ ಧರ್ಮವನ್ನು ತಿಳಿಸಿದ ಹಾಗಾಯಿತು, ಬೋಧಿಸಿದ ಹಾಗಾಯಿತು. ಆಯ್ತು ಮಗಳೇ, ನಿನ್ನ ಮನಸ್ಸನ್ನು ನೋಯಿಸುವುದಿಲ್ಲ. ಆದರೆ ಅರಸಿನ ಕುಂಕುಮನ್ನಾದರೂ ಧರಿಸಿಕೊಂಡು ಆಮೇಲೆ ದೂರದ ಪ್ರಯಾಣ ಅನ್ನವನ್ನು ಏರಿ ಹೋಗ್ಬೇಕು ಮಗಳೇ ನೀನು. ಅಳುವುದಕ್ಕೆ ಇದು ವೇಳೆಯಲ್ಲ. ಇವಳ ಮಕ್ಕಳು ಮೊದಲೇ ಅಜ್ಜನ ಮನೆಯನ್ನು ಸೇರಿಕೊಂಡಿದ್ದಾರೆ, ತಾಯಿಗಾಗಿ ಹಂಬಲಿಸುತ್ತಾ ಇದ್ದಾರೆ. ಅದಕ್ಕಾಗಿ ಇವಳ ಮಕ್ಕಳನ್ನು ಒಂದುಗೂಡಿಸುವ ಪ್ರಯತ್ನಕ್ಕೆ ಹೊರಟವ ನಾನು. ಬ್ರಾಹ್ಮಣೋತ್ತಮರಿ, ಹಾಕಿದ ಎಲೆ ನಮ್ಮನ್ನೇ ಕಾಯ್ತಾ ಇದೆ. ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಹೊರಟು ಹೋಗಿ. ಊಟ ಮಾಡುವುದು ಮಾತ್ರವಲ್ಲ, ನಿನ್ನ ಮಗಳು ಇವಳನ್ನು ಕಳುಹಿಸಿಕೊಡು, ನಾನು ಕರ್ಕೊಂಡು ಹೋಗಿ ಮಹಾರಾಜನಿಗೆ ಮುಟ್ಟಿಸ್ತೇನೆ. ದೂರದ ಪ್ರಯಾಣ ಇದ್ದ ಕಾರಣ ಅಂದಣವನ್ನು ಏರಿ ಸಂತೋಷವಾಗಿ ಹೊರಟು ಹೋಗು ಮಗಳೇ. ಮನ್ನಿಸಿದನು ಕೇಳಿರಯ್ಯ. ಮಹಾರಾಜ, ತಾಯಿ ಮಕ್ಕಳನ್ನು ಒಂದು ಮಾಡಿದ್ರಿ. ಹೌದು, ನನ್ನ ಅಳಿಯಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿ ಬರ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಹೋದ್ರೆ. ಅದಕ್ಕಾಗಿ ಸುದ್ದಿ ತಂದಿದ್ದೀರಾ? ಅಂತೂ ನಿನ್ನ ಪ್ರಯತ್ನಕ್ಕೆ ಇಲ್ಲಿ ಫಲ ದೇವರು ನನ್ನ ಮೂಲಕವಾಗಿ ಕೊಟ್ಟಿದ್ದಾನೆ. ಹೌದೇ? ಹುಡುಕಾಡುತ್ತಾ ನೇರವಾಗಿ ಅಯೋಧ್ಯೆಯ ಕಡೆಗೆ ಹೋದೆ. ರಾಜಋಷಿ ಋತುಪರ್ಣ ಹೌದು, ಮಹಾರಾಜನಲ್ಲಿಗೆ ಹೋದೆ. ಮಧ್ಯಾಹ್ನ ಹೊತ್ತು ಹಸಿವಾಗಿತ್ತು, ಒಂದು ಊಟ ಹಾಕಿದ್ದಾನೆ. ಏನು ಗುಡ್ಡಿದ್ದೇನೆ ಗೊತ್ತಾ? ಕೈಯ ಪರಿಮಳ ಈಗಲೂ ಹೋಗಲಿಲ್ಲ. ಏನು ರುಚಿಯಾದ ಶುಚಿಯಾದ ಅಡುಗೆ ಅವರು. ಅದು ಮನೆಯಲ್ಲಿ ಮೃಷ್ಟಾನ್ನ ಮಾಡಿದ್ರು, ಬೇರೆಯವರ ಮನೆಯಲ್ಲಿ ಉಪ್ಪು ಗಂಜಿ ರುಚಿಯಾಗಿ ಕಾಣುವುದು. ನಿಮ್ಮಲ್ಲಿ ಊಟ ಇಲ್ಲಿಲ್ವೋ ಸ್ವಾಮಿ? ನನ್ನ ಅಳಿಯನ ಸುದ್ದಿ ತಂದ್ರ ಕೇಳಿದ್ರೆ ಊಟ ಅಲ್ಲ. ಅದಕ್ಕಾಗಿ ನಾನು ಹುಡುಕಾಡ್ತಾ ಹೋದ್ದು. ಹೋಗಿ ಆ ಊಟದಲ್ಲಿರುವಂತಹ ವಿಷಯ ಇದು. ಉಂಡ ಬಳಿಕ ಇಷ್ಟೆಲ್ಲ ರುಚಿಯಾದ ಊಟ ಮಾಡಿದ್ದೇನೆ, ಈ ಅಡುಗೆ ಹೇಗೆ ಸಿದ್ಧವಾಯಿತು ಅಂತ ಪ್ರಶ್ನೆ ನನ್ನಲ್ಲಿ ಒಂದು ರೀತಿಯ ತಾಕಲಾಟ ಉಂಟಾಯಿತು. ಅದಕ್ಕಾಗಿ ಮಹಾರಾಜನನ್ನು ವಿಚಾರಿಸಿದೆ, ಇಷ್ಟು ಒಳ್ಳೆಯ ಅಡುಗೆಯನ್ನು ತಯಾರು ಮಾಡಿದ ಭಟ್ರು ಯಾರು ಅಂತ. ನನಗೆ ಅಡುಗೆ ಭಟ್ರು ಬೇಕಿತ್ತು. ಕರೆಸಿದ ಒಬ್ಬರನ್ನು. ಒಬ್ಬ ಇದ್ದಾನೆ, ಅವನ ಶರೀರದಲ್ಲಿ ಕಣ್ಣು ಬಾಯಿ ಮೂಗು ಎಲ್ಲಿ ಉಂಟುತ್ತಾ ಹುಡುಕಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಯಾರಿಗೂ ಸಾಧ್ಯ ಇಲ್ಲ. ಕುರೂಪಿ ಪೂರ್ಣಾಂಗ. ಅವ ಅಡುಗೆ ಭಟ್ಟಂತೆ. ನೋಡ್ಲಿಕ್ಕೆ ಅವ ಹಾಗಿದ್ದಾನೆ. ಇವ ಯಾರು ಏನು ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ಕಿದೆಯೇನು ಗೊತ್ತಾ? ಏನು? ಮೊದಲಾಗಿ ನಿಶ್ನ ಪಟ್ಟಣದಲ್ಲಿ ಇದ್ದವನಂತೆ. ಚಕ್ರವರ್ತಿ ಕಾಡಿಗೆ ಹೋದ ಬಳಿಕ ಇವನು ಈ ಅಯೋಧ್ಯೆಯನ್ನು ಸೇರಿಕೊಂಡಿದ್ದಾನೆ. ಮೊದಲು ಏನೋ ಒಂದು ಬೇರೆ ಕೆಲಸ ಇದ್ದ, ಆ ಬಳಿಕ ಇವು ಅಡುಗೆ ಭಟ್ಟನಾಗಿ ಸೇರಲ್ಪಟ್ಟಿದ್ದಾನೆ. ಅವ ಮಾಡಿದಂತಹ ಅಡುಗೆ ಇದು ಅಂತ ವಿವರ ಕೊಟ್ಟ. ಅದನ್ನು ಕೇಳುವಾಗ ಎಣಿಸುವಾಗ ಊಟಂತೂ ನಳಪಾಕ, ವ್ಯಕ್ತಿ ಮಾತ್ರ ಕುರುಪಿಯಾಗಿದ್ದಾನೆ. ನಾವು ಮದುವೆಯ ಸಂದರ್ಭದಲ್ಲಿ ಸೀಮಿತ ವ್ಯಕ್ತಿಗಳೆಲ್ಲ ಒಂದು ಊಟ ಮಾಡಿದ್ದೇವೆ, ನಳಪಾಕವನ್ನು. ಹೌದು, ಅದೇ ಊಟ ನೆನಪಿಸುವ ಹಾಗುಂಟು. ಒಟ್ಟು ಪ್ರಶ್ನೆ ಆಗ್ತಿಲ್ಲ. ತರಳೆ ಮುಗ ಈಜಿಸಲು ಒಡೆದರಯ್ಯ
ಕವನೊಳಗಿದ್ದ ತಾತಗೆ ಸಂಶಯಗಳೇ ತಕವನೊಳಗಿದ್ದ ಖ್ಯಾತನೇ ನಳೆಯನ್ನ ಪ್ರೀತ ನಿಶ್ಚಯವು ಅವರು ಆಡಿದಂತಹ ನುಡಿಗಳೆಲ್ಲವನ್ನು ಕೇಳಿಕೊಂಡವಳು ನಾನು ಯೋಚನೆಗೆ ಬಿದ್ದಿದ್ದೇನೆ. ಹೌದು, ಏನು ಅಂತ ಅರ್ಥ ಆಗೋದಿಲ್ಲ. ಅರ್ಥ ನನಗಾಗುತ್ತಾ ಇದೆ. ಅಂದ್ರೆ ಇವರು ಆಡಿದಂತಹ ನುಡಿಗೂ ಅಲ್ಲಿರುವವರಿಗೂ ಹತ್ತಿರದ ಸಂಬಂಧವಿದೆ. ನಿಷಧ ಅಂತ ಹೇಳಿದ್ರಂತೆ, ಕಾಣುವುದಕ್ಕೆ ಕುರೂಪಿ ಅಂತೆ. ಊಟ ಒಂದು ಅಡುಗೆಯ ಹಾಗೆ ಇನ್ನೊಂದು ಅಡುಗೆ ಇದ್ದೀತೋ ಇರಬಾರ್ದೆ. ಈ ಕುರುಪಿ ಅಂತಹ ರೀತಿ ಒಂದು ಊಟ ತಯಾರು ಮಾಡ್ತಾನೆ ನಂಬಲಿಕ್ಕೆ ಆಗೋದಿಲ್ಲ. ಅಪ್ಪ ನಳಪಾಕ ಅಂತ ಹೇಳಿದರು. ಇದೆಲ್ಲವನ್ನು ಕೇಳುವಾಗ ಅಲ್ಲಿರುವವರೇ ನನ್ನ ಸ್ವಾಮಿ ಅಂತ ನನ್ನ ಮನವರಿಕೆಯಾಗುತ್ತಾ ಇದೆ. ಇಲ್ಲ, ನಳನನ್ನ ಹತ್ತಿರದಿಂದ ಕಂಡವರಿಗೆ ನಳನ ಗುರುತಾಗೋದಿಲ್ವ? ಅಷ್ಟು ವರ್ಷ ಸಹ ಬಾಳ್ವೆಯನ್ನು ಮಾಡಿ ಅಂತ ನನಗೆ ಗೊತ್ತಾಗುವುದಕ್ಕೆ ಸಾಧ್ಯವಿಲ್ಲದೆ ಅವರು ನೋಡಿದ್ದಾರೆ, ಅವರು ಹೇಳಿದ್ದನ್ನು ನೀನು ಕೇಳಿದ್ದಿ ಅಲ್ಲ. ವಿಷಯ ಹೌದು, ಇವಳ ಗುರುತವೇ ನನಗಾಗಲಿಲ್ಲ ಅಂತ ಹೇಳಿದರೆ ನೀವು. ಹೌದು, ಆ ಬಳಿಕ ನಾನು ಗುರುತು ಮಾಡಿ. ಚಿಕ್ಕಮ್ಮನ ಮನೆಯಲ್ಲಿ ನೀನಿದ್ರು ನಿನ್ನನ್ನು ನೋಡಿದ ಚಿಕ್ಕಮ್ಮನಿಗೆ ನಿನ್ನ ಗುರುತು ಹಿಡಿಯಲಿಕ್ಕೆ ಆಗಲಿಲ್ಲ. ಅಲ್ಲವೇ? ಇನ್ನು ಇದನ್ನ ಹೇಗೆ? ಹೌದು, ನಿನ್ನ ಅನಿಸಿಕೆ ಸರಿ, ಆದ್ರೆ ಅವನೇ ಎಂದು ನಿರ್ದಿಷ್ಟವಾಗಿ ಹೇಳುವುದು ಹೇಗೆ ಮಗು? ತಿಳ್ಕೊಳ್ಳೇಬೇಕಿರುವ ಆಕಾಂಕ್ಷೆ ನಿಮಗುಂಟು ಅಂತಾದ್ರೆ ಒಂದು ದಾರಿ ಉಂಟು. ಯಾವುದು ಮಗು? ನಿಮ್ಮ ಮಗಳಿಗೆ ನನಗೆ ದಮಯಂತಿ ಪುನಃಸಂಯವರ ಇಲ್ಲ, ಹೇಳಬೇಡ. ದಮಯಂತಿಯ ಪುನರ್ ಸ್ವಯಂವರ, ಚಕ್ರವರ್ತಿ ಭೂಪತಿಯ ಹೆಂಡತಿಗೆ ಎರಡನೇ ಮದುವೆ, ಇಬ್ಬರು ಮಕ್ಕಳ ತಾಯಿಗೆ ಮತ್ತೊಂದು ಸಾಧ್ಯ ಇಲ್ಲ. ಇಂತಹ ಮಾತನ್ನು ಕೇಳಿ ಒಂದು ಕ್ಷಣ ನಾನು ಇಲ್ಲಿ ನಿಲ್ಲಲಾರೆ. ಈ ಊರು ಬಿಟ್ಟು ಹೋಗ್ತೇನೆ. ಇವಳು ಪರಮ ಪತಿವ್ರತ ಅಂತ ಈವರೆಗೆ ತಿಳ್ಕೊಂಡಿದ್ದೆ. ನಾನು ತಿಳಿದ ತಪ್ಪಾಗಿ ಹೋಯಿತು. ನಿಲ್ಬೇಕು. ಮಾಡಿ ಆ ಪೂಜೆಯ ಸಾಮಗ್ರಿ ಎಲ್ಲ ಒಟ್ಟು ಮಾಡು. ನಾನು ಈ ಊರು ಬಿಟ್ಟು ಬೇರೆ ಕಡೆ ಹೋಗುವ. ಬೇಡ ಸ್ವಾಮಿ, ಅವಳು ಹೇಳುವುದೆಲ್ಲ ಹೇಳಿ ಮುಗಿಲಿಲ್ಲ. ಸ್ವಲ್ಪ ತಾಳ್ಮೆ ತಂದು ಇವಳಿಗೆ ಎರಡನೇ ಮದುವೆ ಸಾಕಲ್ಲ? ಮತ್ತೇನು ಕೇಳೋಣ. ನಿಮ್ಮ ಶಿಷ್ಯ ನಾನು. ದಮಯಂತಿ ಜೀವನದಲ್ಲಿ ಯಾವತ್ತಾದರೂ ತಪ್ಪಿ ನಡೆಯುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಹೇಳಾಗಿದ್ದಾರೆ. ಮತ್ತೊಂದು ಗಂಡನ ಜೊತೆಯಲ್ಲಿ ಬಾಳ್ವೆಯನ್ನು ಮಾಡುವುದಕ್ಕೆ ಇಚ್ಛೆಯನ್ನು ಹೊತ್ತುಕೊಂಡಿದ್ದಾಳೆ ಎಂಬುದಾಗಿ ಭಾವಿಸಿಕೊಂಡವರ ನೀವು ಅಲ್ಲ ಗುರುಗಳೇ. ಅಲ್ಲ, ಹಾಗಿದ್ರೆ ಅಲ್ಲಿರುವಂತಹ ನನ್ನ ಭೂಪತಿಯನ್ನು ಇಲ್ಲಿಗೆ ಬರಮಾಡಿಕೊಳ್ಳುವಂತಹ ಬಗೆಗೆ ಬೇಕಾಗಿ ಹೇಳಿಕೊಂಡೆ ನಾನು. ಮದುವೆ ಯಾವಾಗ? ದಶಮಿಯ ದಿವಸ. ಆದ್ರೆ ಅದೆಷ್ಟು ರಾಜರಿಗೆ ಯಾವಾಗ ಬೇಕಿದ್ರೂ ಓಲೆಯನ್ನು ಮುಟ್ಟಿಸಿ ನೀವು. ಆದ್ರೆ ಅಯೋಧ್ಯೆಗೆ ನವಮಿಯ ದಿವಸ ಮಾತ್ರ ಓಲೆಯನ್ನು ಮುಟ್ಟಿಸಬೇಕು. ನವಮಿ ಮರು ದಿವಸ ದಶಮಿ. ಹೌದು, ಅಯೋಧ್ಯೆಯಿಂದ ಕುಂಡಿನಾಪುರಕ್ಕೆ ಬರಬೇಕೆಂತ. ಆದ್ರೆ 15 ದಿವಸದ ದಾರಿ ಉಂಟು. ಖಂಡಿತ. ಒಂದು ವೇಳೆ ಅದೇ ಒಂದು ದಿವಸ ಒಳಗೆ ಬಂದು ಮುಟ್ಟುತ್ತಾರೆ ಅಂತ ಆದ್ರೆ ಅಲ್ಲಿರುವವರು ನನ್ನ ನಳಚಕ್ರವರ್ತಿಗಳು. ಒಂದು ವೇಳೆ ಆತ ಬರ್ಲಿಲ್ಲ ಅಂತ ಆದ್ರೆ ಬಂದವರಿಗೆ ಉತ್ತರ ಬೇಕಲ್ಲ? ಅಪ್ಪ, ಬರ್ಲಿಲ್ಲ ಅಂತ ಆದ್ರೆ ಅದು ನನಗೆ ಬಿಟ್ಟದ್ದು. ಆದ್ರೆ ಒಂದು ಮಾತು, ಬಂದಂತಹ ಎಲ್ಲರಿಗೂ ಬಿಡಾರದ ವ್ಯವಸ್ಥೆಯನ್ನು ಮಾಡಿ ಅಡುಗೆಯ ಸಿದ್ಧತೆಯನ್ನು ಮಾಡಿಕೊಡಿ. ಯಾವ ಬಿಡಾರಕ್ಕೂ ಬೆಂಕಿ ನೀರನ್ನು ಕೊಡಬೇಡಿ. ಮಿಕ್ಕುಳಿತದ್ದು ನಾನು ನೋಡಿಕೊಳ್ಳುತ್ತೇನೆ. ಮತ್ತುಳಿದ ವಿಷಯದಲ್ಲಿ ನೀನು ಸ್ವತಂತ್ರಳು. ಒಂದು ವೇಳೆ ಹೋಗು ಮಗಳೇ. ಬಾರದಿದ್ರೆ ಅರ್ಥ ಆಯ್ತು, ಅರ್ಥ ಆಯ್ತು, ಸರಿ. ಅರ್ಥ ಆಯ್ತು. ನಿನ್ನ ಪಾತಿವ್ರತ್ಯವೇ ನಿನ್ನ ಗಂಡನನ್ನು ಭರಿಸಿಕೊಳ್ಳುತ್ತದೆ. ಶಾಬತ್, ನನ್ನ ಶಿಷ್ಯ ಅದು. ಮತ್ತೆ ಅವಳ ಬಾಯಿದ್ದು ಹೀಗೆ ಬರಬೇಕು. ಸಿಟ್ಟು ಮಾಡಿ ಈಗ ಹೊರಟಿದ್ರಲ್ಲ, ಎಷ್ಟು ದೂರ ಮುಟ್ಟಿ ಆಗುತ್ತಿತ್ತೋ ಏನು. ಗೊಂದಲ ಅದು. ಅವಳ ತೀರ್ಮಾನ ಸರಿಯಾದದ್ದೇ. ಯಾಕೆ ಅಂತ ಹೇಳಿದ್ರೆ ಚಕ್ರವರ್ತಿ ನಳನೇ ಸತ್ಯ ಅಂತ ಆದ್ರೆ ನವಮಿಯ ಸಂಜೆಗೆ ಓಲೆ ಮುಟ್ಟಿಸಿದ್ರೆ ಸಾಕು. ಹೌದು, ಬರ್ತಾನೆ. ಒಂದು ವೇಳೆ ಬಾರದೆ ಇದ್ರೆ ಅವಳ ನಿರ್ಧಾರಕ್ಕೆ ಬಿಟ್ಟದ್ದು. ನಳ ಇಲ್ಲ ಅಂತಲಾಗ್ತದಲ್ಲ. ಹಾಗಾದ್ರೆ ನಳ ಹೌದು ಅಂತಾದ್ರೆ ಅವರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲಿಗೆ. ದೂತರ ಮುಖೇನ ಉಳಿದೆಲ್ಲ ಅರಸರಿಗೆ ಓಲೆಯನ್ನು ಕಳಿಸುವ ಏರ್ಪಾಡು ಈಗಲೇ ಮಾಡೋಣ. ಅಲ್ಲಿಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದಿ ಒಬ್ಬ ದೂತ ಇದ್ದಾನಲ್ಲ, ಆದಿ ಅವನು ಕಳಿಸ್ಕೊಡಿ. ಆದಿ ಅವನ ಮೂಲಕ ಪತ್ರವನ್ನು ಕೊಟ್ಟು ಕಳಿಸ್ತೇನೆ. ಆಗುದು. ಒಳ್ಳೇದು. ಆಗುದು.